ಸ್ನೇಹಿತರೆ ನಮಸ್ಕಾರ. ಮಾಗಿಯ ಚುಮುಚುಮು ಚಳಿಯಲ್ಲಿ ವೈಡ್ ಆಂಗಲ್ ಫೋಕಸ್ ಮಾಡಿದ್ದು ತೀರ್ಥಹಳ್ಳಿಯ ತೋಟದ ನಡುವಿನ ಈ ತೊಟ್ಟಿ ಮನೆಗೆ. ಜಪಾನಿನ ಕೃಷಿ ಋಷಿ ಮಸನೋಬು ಫುಕುವೋಕಾರವರ ದಿ ಒನ್ ಸ್ಟಾರ್ ರೆವಲ್ಯೂಷನ್ ಅಂದರೆ ಒಂದು ಹುಲ್ಲಿನ ಕ್ರಾಂತಿ ಎಂಬ ಪುಸ್ತಕ ಓದಿ ಪ್ರೇರಿತರಾಗಿ ಸಾಫ್ಟ್ವೇರ್ ಉದ್ಯೋಗ ಬಿಟ್ಟು ಕೃಷಿಯತ್ತ ನಡೆದ ಅರವಿಂದ್ ಎಂಬ ಕನಸುಗಾರ ತಮ್ಮ ತೋಟದಲ್ಲಿ ನಿರ್ಮಿಸಿದ ತೊಟ್ಟಿ ಮನೆಯನ್ನು ನೀವಿಲ್ಲಿ ನೋಡುತ್ತಿದ್ದೀರಿ. ಕೈಗೆಟುಕುವ ವೆಚ್ಚದಲ್ಲಿ ವಿನ್ಯಾಸ, ಸೌಕರ್ಯ, ಸೌಂದರ್ಯ ಪ್ರಜ್ಞೆ ಹಾಗೂ ಸುಸ್ಥಿರತೆಯನ್ನು ಸಾಧಿಸಿದ ಈ ಮನೆ ಗೃಹ ನಿರ್ಮಾಣದಲ್ಲಿ ಒಂದು ಬೆಂಚ್ ಮಾರ್ಕ್ ಎಂದರೆ ಅತಿಶಯೋಕ್ತಿ ಅಲ್ಲ. ವೈಡ್ ಆಂಗಲ್ನ ಈ ಹೊಸ ಎಪಿಸೋಡಿಗೆ ನಿಮಗೆ ಸ್ವಾಗತ ಗೆಳೆಯರೆ. ಮುಂದುವರಿಯುವ ಮುನ್ನ ದಯವಿಟ್ಟು ವೈಡ್ ಆಂಗಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಒತ್ತಿ. ತೋಟದ ನಡುವೆ ಇರುವಂಥ ಒಂದು ಸುಂದರವಾದ ತೊಟ್ಟಿ ಮನೆಯ ಹೋಮ್ ಟೂರ್ಗೋಸ್ಕರ ನಾನು ಬಂದಿರೋದು ತೀರ್ಥಹಳ್ಳಿ ಸಮೀಪದ ಆರಗ ಗ್ರಾಮಕ್ಕೆ. ಇಲ್ಲಿ ಅರವಿಂದ್ ಅವರ ಒಂದು ತೋಟದ ನಡುವಿನ ತೊಟ್ಟಿ ಮನೆಯ ಹೋಮ್ ಟೂರನ್ನು ನಾನಿವತ್ತು ನಿಮಗೆ ಮಾಡಿಸ್ತೀನಿ. ಬಹಳ ಸುಂದರವಾಗಿದೆ. ಈ ಒಂದು ಹೋಮ್ ಟೂರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಗೆಳೆಯರೆ. ಬನ್ನಿ ಅರವಿಂದ್ ಅವರನ್ನು ಭೇಟಿ ಮಾಡೋಣ. ಸೊ ಅರವಿಂದ್ ನಮಸ್ಕಾರ. ನಮಸ್ಕಾರ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ನಿಮಗೂ ಸ್ವಾಗತ ಮನೆಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಭಾಳ ಅದ್ಭುತವಾದಂಥ ಒಂದು ಇಕೋ ಫ್ರೆಂಡ್ಲಿ ತೊಟ್ಟಿ ಮನೆ ಕಟ್ಟಿದ್ದೀರಿ. ಇದರ ಹಿನ್ನೆಲೆ ಸ್ವಲ್ಪ ನಮಗೆ ಹೇಳಿ. ಶೋರ್. ನೋಡೋದಕ್ಕೂ ಭಾಳ ಸುಂದರವಾದ ತರುಲತೆಗಳಿಂದ ಎದುರುಗಡೆ ಕವರ್ ಮಾಡಿದ್ದೀರಿ. ಥ್ಯಾಂಕ್ ಯು. ಸೊ ನಾನು ಪೇಟೆಯಲ್ಲಿ ಹುಟ್ಟಿ ಬೆಳೆದವನು ಬೆಂಗಳೂರಲ್ಲಿ. ಬಟ್ ನನ್ನ ರಜೆಗಳನ್ನ ಯಾವತ್ತು ನನ್ನ ಅಜ್ಜನ ಮನೆ ಮತ್ತೆ ನನ್ನ ಊರಲ್ಲಿ ಕಳೆದಿದ್ರಿಂದ ನನಗೆ ಸ್ವಲ್ಪ ಪ್ರಕೃತಿ ಜೊತೆಗೆ ಇದ್ದ ಅಭ್ಯಾಸ. ಹಾಗಾಗಿ ನಾನು ಸಾಫ್ಟ್ವೇರ್ ಅಲ್ಲಿ ಮುಂಚೆ ಇದ್ದಾಗಲೂ ನನಗೆ ಒಂದೇ ಒಂದು ತೋಟ ಇರಬೇಕು, ತೋಟದ ಮಧ್ಯೆ ಒಂದು ಮನೆ ಇರಬೇಕಂತ ಭಾರಿ ಆಸೆ ಇತ್ತು. ಸೊ ನೀವು ಸಾಫ್ಟ್ವೇರ್ ಹಿನ್ನೆಲೆಯಿಂದ ಬಂದವರು? ಹೌದು. ಸುಮಾರು 16 ವರ್ಷಗಳ ಕಾಲ ನಾನು ಸಾಫ್ಟ್ವೇರ್ ಅಲ್ಲಿ ಇದ್ದೆ. ಫಸ್ಟ್ ವೇವ್ ಸಾಫ್ಟ್ವೇರ್ ಬಿಟ್ಟು ಕೃಷಿಗೆ ಇಳಿದವರಲ್ಲಿ ನಾನು ಒಬ್ಬ. ಸೊ 15 ವರ್ಷಗಳ ಹಿಂದೆ ಈ ಜಾಗವನ್ನು ನಾನು ತಗೊಂಡೆ. ಕೃಷಿಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಫುಕುವೋಕಾರ ಪುಸ್ತಕ ಓದಿ ಇನ್ಫ್ಲುಯೆನ್ಸ್ ಆಗಿ ಈ ಜಾಗವನ್ನು ತಗೊಂಡು ಶುರು ಮಾಡಿದ್ದು. ರೈಟ್. ಜಾಗ ತಗೊಂಡಾಗ ಇಲ್ಲಿ ಒಂದು ಸಣ್ಣ ಮಣ್ಣಿನ ಮನೆ ಇತ್ತು. ಅದನ್ನ ಹಾಗೆ ಮೇಂಟೈನ್ ಮಾಡ್ಕೊಂಡು ಒಂದು 10 ವರ್ಷ ತೋಟ ಡೆವಲಪ್ ಮಾಡುವಷ್ಟು ವರ್ಷ ಮನೆ ಹಾಗೆ ಇಟ್ಕೊಂಡಿದ್ದೆ. ಈಗ ಒಂದು 4 ವರ್ಷಗಳ ಹಿಂದೆ ನನಗೊಂದು ತೊಟ್ಟಿ ಮನೆ ಕಟ್ಟಬೇಕು ಅಂತ ತುಂಬಾ ವರ್ಷಗಳ ಆಸೆ. ಹಾಗಾಗಿ ನನ್ನ ಸ್ನೇಹಿತನ ಸಹಾಯ ತಗೊಂಡು ಇದನ್ನು ಡಿಸೈನ್ ಮಾಡಿಸಿ ಈಗ 2021ರಲ್ಲಿ ಈ ಮನೆಯನ್ನು ಕಟ್ಟಿಸಿದ್ವಿ. ನನ್ನ ತಂದೆ ಉತ್ತರ ಕನ್ನಡ ಸಿದ್ದಾಪುರ ತಾಲೂಕಿನವರು, ಜೋಗದ ಹತ್ರ, ಜೋಗದಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಭುವನಗಿರಿ ಅಂತ ಊರಿದೆ, ಅಲ್ಲಿಂದ ಬಂದವರು. ಕನ್ನಡ ತಾಯಿ ಭುವನೇಶ್ವರಿ ದೇವಸ್ಥಾನ ಇದೆ ಅಲ್ಲಿ, ಕರ್ನಾಟಕದ ಏಕೈಕ ಭುವನೇಶ್ವರಿ ದೇವಸ್ಥಾನ. ಅದು ನನ್ನ ಫ್ಯಾಮಿಲಿಯವರೇ ಪೂಜೆ ಮಾಡ್ಕೊಂಡು ಬಂದಿರೋದು. ನನ್ನ ಅಜ್ಜ ಮುಂಚೆ ಪೂಜೆ ಆಗಿದ್ರು ಅಲ್ಲಿ. ಅಲ್ಲಿ ಸುಮಾರು ಕಾಲ ಕಳೆದಿದ್ದೇನೆ. ನನ್ನ ತಾಯಿ ಪುತ್ತೂರು ತಾಲೂಕಿನ ಪಾಣಾಜೆ ಗ್ರಾಮದವರು, ದೈತೋಟ ಮನೆತನದವರು. ಸೊ ಅದು ನನ್ನ ಅಜ್ಜನ ಮನೆ. ಅಲ್ಲಿಯೂ ನಾನು ಸುಮಾರು ರಜೆಗಳನ್ನ ಕಳೆದಿದ್ದೇನೆ. ರೈಟ್. ಅಲ್ಲಿ ಗುಡ್ಡ, ಕೆರೆ, ಕಾಡು
ಅದರ ಮಧ್ಯೆ ಸಮಯ ಕಳೆದು ನನಗೂ ಸ್ವಲ್ಪ ಪ್ರಕೃತಿ ಅಂದ್ರೆ ಮೋಹ ಜಾಸ್ತಿ. ಸೊ ದೈತೋಟ ಫ್ಯಾಮಿಲಿಯವರು ಪರಿಸರದ ಬಗ್ಗೆ, ಆಮೇಲೆ ಮನೆ ಮದ್ದಿನ ಬಗ್ಗೆ, ಆಮೇಲೆ ಪತ್ರಿಕೋದ್ಯಮದಲ್ಲಿ ಎಲ್ಲ ಬಹಳ ಹೆಸರು ಮಾಡಿದವರಿದ್ದಾರೆ. ಹೌದು. ನನ್ನ ಸೋದರ ಮಾವ ಒಬ್ರು ಎನ್ವೈರನ್ಮೆಂಟಲಿಸ್ಟ್ ಶಂಪಾ ದೈತೋಟ ಅಂತ, ಈಶ್ವರ್ ದೈತೋಟ ಅಂತ ಒಬ್ಬರು ಸೋದರ ಮಾವ ಜರ್ನಲಿಸ್ಟ್ ಇದ್ದಾರೆ. ನನ್ನ ಕಸಿನ್ ಒಬ್ಳು ಮಧು ದೈತೋಟ ಅಂತ ಈಗ ಜರ್ನಲಿಸಮ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದಾಳೆ. ಟೈಮ್ಸ್ ಆಫ್ ಇಂಡಿಯಾಗೆ ಕೆಲಸ ಮಾಡ್ತಾ ಇದ್ಲು, ಈಗ ಫ್ರೀಲಾನ್ಸ್ ಮಾಡ್ತಾ ಇದ್ದಾಳೆ. ನನ್ನ ತಂಗಿ ಅನುಪಮ, ಅವಳು ಆಯುರ್ವೇದವನ್ನ ಕಂಟಿನ್ಯೂ ಮಾಡ್ತಾ ಇದ್ದಾಳೆ, ಫ್ಯಾಮಿಲಿ ಟ್ರೆಡಿಷನ್ ಅನ್ನ. ಸೊ ನಾನು ಇಂಜಿನಿಯರ್ ಆಗಿ ಅದ್ಯಾವುದು ಮಾಡ್ಲಿಲ್ಲ, ಹಾಗೆ ಅಟ್ಲೀಸ್ಟ್ ಒಂದು ಪ್ರಕೃತಿ ಮಧ್ಯೆ ಇರುವಂತ ತೋಟ ತಗೊಂಡು ತೋಟದ. ಸೊ ಪ್ರಕೃತಿ ಪ್ರೇಮ ಅನ್ನೋದು ನಿಮಗೆ ನ್ಯಾಚುರಲ್ ಆಗಿ ಇನ್ಹೆರಿಟ್ ಆಗಿರುವಂತದ್ದು, ನಿಮ್ಮ DNA ಅಲ್ಲಿಯೇ ಇದೆ ಅದು. ಹೌದು, ವೆರಿ ನೈಸ್. ಸೊ ನಮ್ಮ ವೈಡಾಂಗಲ್ ವೀಕ್ಷಕರ ಪರವಾಗಿ ಒಂದ್ಸಗೆ ನಿಮಗೆ ಸ್ವಾಗತ, ಮತ್ತು ನಿಮ್ಮ ಮನೆಯ ಒಂದು ಹೋಮ್ ಟೂರ್ ಮಾಡ್ಲಿಕ್ಕೆ ನಾವು ಬಹಳ ಉತ್ಸುಕರಾಗಿದ್ದೇವೆ. ನಾನು ನಿಮ್ಮನ್ನು ಈ ಮನೆ ತೋರಿಸ್ಲಿಕ್ಕೆ ಬಾರಿ ಉತ್ಸುಕನಾಗಿದ್ದೇನೆ. ನೋಡೋಣ ಬನ್ನಿ. ಹೊರ ಜಗಲಿಯಿಂದ ಒಳ ಜಗಲಿ. ಇದು ಬೇಸಿಕಲಿ ಖಾಲಿ ಬಿಟ್ಟಿದ್ದೇನೆ, ಬೇಕಾದ್ರೆ ನಾನು ಸ್ಟೋರೇಜ್, ಈ ಅಡಿಕೆ ಅಂತದನ್ನ ಸ್ಟೋರ್ ಮಾಡ್ಲಿಕ್ಕೆ ಈ ಏರಿಯಾವನ್ನು ಯೂಸ್ ಮಾಡ್ಕೊಳ್ತೇನೆ, ಇಲ್ಲದಿದ್ರೆ ಜಸ್ಟ್ ಫ್ರೀ ಓಡಾಡಿಕೊಂಡು ಇರ್ಲಿಕ್ಕೆ ಅಂತ ಒಂದು ಜಾಗ. ಸೊ ನೀವೀಗ ಫುಲ್ ಟೈಮ್ ಕೃಷಿಕರು ಹಾಗಾದ್ರೆ? ಹೌದು, ನಾನೀಗ ಕಳೆದ 9 ವರ್ಷದಿಂದ ಫುಲ್ ಟೈಮ್ ಕೃಷಿನೇ ಮಾಡ್ತಾ ಇದ್ದೇನೆ. ಬೆಂಗಳೂರಲ್ಲಿ ತರಕಾರಿ ಬೆಳೀತಾ ಇದ್ದೆ, ಕೋವಿಡ್ ಟೈಮ್ ಅಲ್ಲಿ ಅದನ್ನು ಬಿಟ್ಟು ಈಗ ಅಡಿಕೆ ತೋಟವನ್ನೇ ಫುಲ್ ಟೈಮ್. ಸೊ ಹೇಗನ್ಸುತ್ತೆ IT ಇಂದ ಫಾರ್ಮಿಂಗಿಗೆ? ನನಗೆ ಅದು ಬಹಳ ನ್ಯಾಚುರಲ್ ಅಂತ ಅನ್ನಿಸ್ತು, ಅಂತ ಏನು ಕಷ್ಟ ಆಗ್ಲಿಲ್ಲ. ನನ್ನ ಜೊತೆಗೆ ಸುಮಾರು ಜನ ಬಂದವರು ಇದ್ದಾರೆ, ಸೊ ನನ್ನ ಸ್ನೇಹಿತ ವರ್ಗದಲ್ಲಿ ಆ ತರದವ್ರು ಸುಮಾರು ಜನ ಇದ್ದಾರೆ. ಸೊ ಒಂದು ಸಪೋರ್ಟ್ ಸಿಸ್ಟಮ್ ಕೂಡ ಇದೆ, ತೊಂದರೆ ಆಗಲಿಲ್ಲ. ಸೊ ಮಣ್ಣಿನ ಸೆಳೆತ ಬಹಳ ಇದೆ, ಸ್ಟ್ರಾಂಗ್, ಮತ್ತೆ ಒಂದು ಸಮಾಧಾನ ಇರುತ್ತೆ. ಸೊ ಕಮಿಂಗ್ ಬ್ಯಾಕ್ ಟು ದಿ ಹೌಸ್, ಇದನ್ನ ನೀವು ಯಾವ ವರ್ಷ ಕಟ್ಟಿದ್ರಿ? ಇದನ್ನು 2021 ಅಕ್ಟೋಬರ್ ಅಲ್ಲಿ ನಾವು ಗೃಹ ಪ್ರವೇಶ ಮಾಡಿದ್ದು. ರೈಟ್. ಸುಮಾರು ಎಷ್ಟು ಡೈಮೆನ್ಷನ್ ಲ್ಯಾಂಡ್ ಅನ್ನ ಇದಕ್ಕೆ ಬಳಸಿದ್ದೀರಿ, ಅಂದ್ರೆ ಮನೆಗೋಸ್ಕರ? ಮನೆಯ ಔಟರ್ ಡೈಮೆನ್ಷನ್ ಸುಮಾರು 65 ಅಡಿ ಹೀಗೆ ಉತ್ತರದಿಂದ ದಕ್ಷಿಣ, ಸುಮಾರು 45 ಅಡಿ ಪೂರ್ವದಿಂದ ಪಶ್ಚಿಮ. ಸೊ ಟೋಟಲ್ ಒಂದು 2700 ಸ್ಕ್ವೇರ್ ಫೀಟ್ ಬಿಲ್ಟ್ ಅಪ್ ಏರಿಯಾ. ಮತ್ತೆ ಇದು ಯಾವ ದಿಕ್ಕಿಗೆ ಮುಖ ಮಾಡಿದೆ? ಇದು ಹಳೆ ಮನೆ ಪೂರ್ವ ದಿಕ್ಕಿಗಿತ್ತು, ಬಟ್ ನನ್ನ ಪಂಚಾಯತ್ ರೋಡ್ ಪಶ್ಚಿಮಕ್ಕೆ ಬಂದ ಕಾರಣ ನಾನು ರೋಡಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಮನೆಯನ್ನ ಪಶ್ಚಿಮಕ್ಕೆ ತಿರುಗಿಸಿದೆ. ಬಟ್ ಪೂರ್ವಕ್ಕೂ ಒಂದು ಇಟ್ಟಿದ್ದೇವೆ, ಹಳೆಯ ನೆನಪಿಗೋಸ್ಕರ ಒಂದು ಪ್ಯಾಟಿಯೋ ಅಂತ ಮಾಡಿ ಅಲ್ಲಿ ಒಂದು ಡೋರ್ / ವಿಂಡೋ ಬೇಕಾದಾಗ ಓಪನ್ ಮಾಡಿಕೊಳ್ಳುವಾಗಿ ಇಟ್ಟಿದ್ದೇವೆ. 2021ರಲ್ಲಿ ನೀವು ಈ ಮನೆಯನ್ನ ಕಟ್ಟಿದ್ರಿ. ಇದಕ್ಕೆ ಆರ್ಕಿಟೆಕ್ಟ್ ಯಾರು? ಇದಕ್ಕೆ ಆರ್ಕಿಟೆಕ್ಟ್ ನನ್ನ ಕ್ಲಾಸ್ಮೇಟ್ ರಾಕೇಶ್ ನಾಯರ್ ಅಂತ ಅವನ ಹೆಸರು. ಮೂಲತಃ ಕೇರಳದವನು. ಸೊ ಕೇರಳದವರಿಗೆ ತೊಟ್ಟಿ ಮನೆ ಐಡಿಯಾ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಅವನಿಗೆ ಅದನ್ನ ವಹಿಸ್ಕೊಟ್ಟೆ. ಅವನಿಗೂ ಇಂಟ್ರೆಸ್ಟ್ ಇತ್ತು, ನಂಗೆ ಈ ತರ ತೋಟ ಇದೆ, ತೋಟದ ಮನೆ ಕಟ್ಟಬೇಕು ಅಂತ ಅವನ ಹತ್ರ ಯಾವಾಗ್ಲೂ ನಾನು ಸಂಭಾಷಣೆ ಮಾಡುವಾಗ ಅವನು ಇಂಟ್ರೆಸ್ಟ್ ತೋರಿಸ್ದ, ನಾನೇ ಡಿಸೈನ್ ಮಾಡಿ ಕೊಡ್ತೇನೆ ಅಂತ. ಸೊ ಅವರ ಕೈಲಿ ನಾನು ಮಾಡಿಸಿದೆ. ಡೈಲಾಗ್ ಡಿಸೈನ್ ಪಾರ್ಟ್ನರ್ಸ್ ಅಂತ ಅವನ ಆಫೀಸ್. ಸೊ ಡಿಸೈನಿಂಗ್ ಪೋರ್ಷನ್ ಅವ್ರು ಮಾಡಿದ್ರು. ಅನಂತರ ಕನ್ಸ್ಟ್ರಕ್ಷನ್ ಯಾರು ಇಂಜಿನಿಯರ್ ಅಂತ ನೀವು ಇಟ್ಕೊಂಡಿದ್ರೆ? ಇಲ್ಲ, ನಾನು ಫ್ರೀ ಇದ್ದ ಕಾರಣ, ಇಲ್ಲೇ ಇದ್ದ ಕಾರಣ ನಾನೇ ಸೈಟ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದೆ. ಸೊ ಅವನ ಡ್ರಾಯಿಂಗ್ಸ್ ಅನ್ನ ಇಂಟರ್ಪ್ರೆಟ್ ಮಾಡೋದು, ಮೇಸ್ತ್ರಿಗೆ ಹೇಳೋದು, ಮೆಷರ್ಮೆಂಟ್ಸ್, ಮೆಟೀರಿಯಲ್ ಅದನ್ನೆಲ್ಲ ನಾನೇ ಸೂಪರ್ವೈಸ್ ಮಾಡಿದೆ. ಸೊ ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಾನೇ ಸೈಟ್ ಅಲ್ಲಿ ಇದ್ದು ನನ್ನ ಕೈಯಾರೆ ಕಟ್ಟಿದ ಮನೆ ಅಂತ ಹೇಳಿ. ಮತ್ತೆ ಬಹಳ ಇದಕ್ಕೆ ಸಂಶೋಧನೆ ಮಾಡಿದ್ರ ಅಂತ ನೀವು? ಸುಮಾರು 15 ವರ್ಷಗಳಿಂದ ನಾನು ಬೇರೆ ಬೇರೆ ಐಡಿಯಾಗಳನ್ನು ನೋಡ್ತಾನೆ ಇದ್ದೇನೆ. ಈ ತರ ಈಕೋ ಫ್ರೆಂಡ್ಲಿ ಮನೆಗಳದ್ದು ವಿಡಿಯೋ ಆಗ್ಲಿ, ಆರ್ಟಿಕಲ್ ಆಗ್ಲಿ, ಎಲ್ಲಿ ಓದಿದ್ರು ಅದರದ್ದೊಂದಷ್ಟು ಫೋಟೋ ಸೇವ್ ಮಾಡೋದು, ನೋಟ್ಸ್ ಮಾಡ್ಕೊಳ್ಳೋದು, ಅದನ್ನ ಮಾಡ್ಕೊಂಡಿದ್ದೆ. ಸೊ ಮೆಟೀರಿಯಲ್ಸ್ ಇದು ಹೆಚ್ಚು ಕಮ್ಮಿ ಐಡಿಯಾ ನನಗಿತ್ತು. ನಾನು ಆರ್ಕಿಟೆಕ್ಟ್ ಹತ್ರ ಡಿಸ್ಕಸ್ ಮಾಡಿ ಅದರ ಪ್ರೋಸ್ ಅಂಡ್ ಕಾನ್ಸ್ ಮೆಷರ್ ಮಾಡಿ, ನನಗೆ ತೀರಾ ಹಳೇದು ಅಂತ ಈಗ ಅಜ್ಜನೆಟ್ಟ ಆಲದ ಮಾಲ ಅಂತ ನೇಣು ಹಾಕೊಳ್ಳಿಕ್ಕೆ ಸಹ ಸಾಧ್ಯ ಇಲ್ಲ. ನನಗೆ ಯಾವಾಗ್ಲೂ ಹಳೇದರೊಟ್ಟಿಗೆ ಹೊಸದನ್ನ ಮಿಕ್ಸ್ ಮಾಡುವಂತ ಇಂಟ್ರೆಸ್ಟ್ ಜಾಸ್ತಿ. ಸೊ ಹೊಸತರ ಕನ್ವೀನಿಯನ್ಸ್, ಹಳೇದರ ಒಂದು ಟ್ರೆಡಿಷನ್ ಆಸ್ ವೆಲ್ ಆಸ್ ದಿ ಸೈನ್ಸ್ ಬಿಹೈಂಡ್ ಇಟ್, ಅದನ್ನ ಮಿಕ್ಸ್ ಮಾಡಿ ಒಂದು ಕಟ್ಟಬೇಕು ಅನ್ನೋದು ಆಸೆ. ನನ್ನ ಕೃಷಿಯಲ್ಲಾಗ್ಲಿ, ನನ್ನ ಮನೆಯಲ್ಲಾಗ್ಲಿ, ಎಲ್ಲ ಕಡೆ ನೀವು ಅದನ್ನೇ ನೋಡ್ತೀರಿ. ಇಲ್ಲೊಂದು ಏನು ದೊಡ್ಡದೇ ಆದಂತ ಒಂದು ತೊಟ್ಟಿ ಇದೆ. ಇದೊಂದು 20 by 10 ಇದೆ ತೊಟ್ಟಿ. ಅದರಲ್ಲಿ ಸ್ವಲ್ಪ ಗ್ರೀನ್ ಏರಿಯಾ ಇರ್ಲಿ ಅಂತ ನಾನು ಇಲ್ಲಿ ಒಬ್ಬನೇ ಇರುವ ಕಾರಣ ನನಗೆ ಮೇಂಟೆನೆನ್ಸ್ ಕಮ್ಮಿ ಆಗುವಂತ ಗಿಡಗಳಾಗಬೇಕು ಅಂತ ಇಲ್ಲಿ ಕಳೆಗಳನ್ನೇ ನೆಟ್ಟಿದ್ದೇನೆ. ಇದು ಒಂದು ಹಳದಿ ಹೂ ಬಿಡುತ್ತೆ, ಇದು ನೀವು ತೋಟದಲ್ಲೆಲ್ಲ ನೋಡಿರ್ತೀರಿ, ಸಾಕಷ್ಟು ಹಳದಿ ಹೂ ಬಿಟ್ಟು ಫುಲ್ ಕವರ್ ಆಗುತ್ತೆ. ಈಗ ಒಂದು 2 ತಿಂಗಳ ಹಿಂದೆ ಮಳೆಗಾಲ ಆದ್ಮೇಲೆ ಅದನ್ನ ಕಳೆ ಹೊಡೆಸಿದ್ರಿಂದ ಈಗ ಅಷ್ಟು ಕಾಣ್ತಿಲ್ಲ ನಿಮ್ಗೆ. ಇಲ್ಲಿದ್ರೆ ಅದು ಮೇಲಿನ ಲೆವೆಲ್ ವರೆಗೂ ಫುಲ್ ಗ್ರೀನ್ ಇರುತ್ತೆ.
ಸೊ ಮಳೆ ಬಂದಾಗ ಇಲ್ಲಿ ನೀರು ಬೀಳುವಾಗೆ ಓಪನ್ನೇ ಇದೆ ಇದು ಅಲ್ವಾ? ಅದು ಹಾ. ಇದರ ಚಂದವೇ, ತೊಟ್ಟಿ ಮನೆ ಚಂದವೇ ನೀವು ಮಳೆ ನೋಡ್ಲಿಕ್ಕೆ ಇರೋದು. ಹ್ಮ್ ಸೊ ಮಳೆ ಬಂದು ಆ ತೊಟ್ಟುಗಳು ನಿಮ್ಗೆ ಅಲ್ಲಿ ಮಧ್ಯದಲ್ಲಿ ಬೀಳ್ತಾ ಇರುವಾಗ್ಲೇ ನಿಮಗೆ ಆ ತೊಟ್ಟಿ ಮನೆಯ ಚಂದವನ್ನ ಆಸ್ವಾದಿಸಲಿಕ್ಕೆ ಸಾಧ್ಯ. ಓಕೆ. ಸೊ ಇಲ್ಲಿ ಕಲೆಕ್ಟ್ ಆದ ನೀರು ಹೊರಗೆ ಹೋಗುವ ವ್ಯವಸ್ಥೆ ಹೌದು ಮಾಡಿದ್ದೀರಾ? ಹೌದು, ಅದು ನಾವು ಫಸ್ಟೇ ಡಿಸೈನ್ ಮಾಡಿ ಹ್ಮ್ ಈಚೆ ಆ ಜಲ್ಲಿ ಕಲ್ಲು ಹಾಕಿದ್ದೇವೆ. ಹ್ಮ್ ಹ್ಮ್ ಜಲ್ಲಿ ಕಲ್ಲುಗಳ ಕೆಳಗೆ ಒಂದು 4 ಇಂಚಿದ 2 ಪೈಪ್ ಇದೆ. ಹ್ಮ್ ಸೊ ದ್ಯಾಟ್ ಆಕ್ಟ್ಸ್ ಆಸ್ ಅ ಡ್ರೈನೇಜ್ ಪೈಪ್. ಹ್ಮ್ ಅದು 2 ಪೈಪು ಮನೆಯಿಂದ ಹೊರಗೆ ತಗೊಂಡೋಗಿ ಬಿಡುತ್ತೆ. Okay. ನಾವು ಆಕ್ಚುಲಿ ಈ ಏರಿಯಾ ಕ್ಯಾಲ್ಕುಲೇಟ್ ಮಾಡಿ ಹ್ಮ್ ಸುಮಾರು ಕಳೆದ 20 ವರ್ಷಗಳಿಂದ ಎಷ್ಟು ಮ್ಯಾಕ್ಸಿಮಮ್ ರೈನ್ಫಾಲ್ ಬಿದ್ದಿದೆ ಅಂತ ನೋಡಿ, ಹ್ಮ್ 24 ಗಂಟೆಗಳ ಕಾಲದಲ್ಲಿ ಅಷ್ಟು ನೀರು ಬಿದ್ದರೆ ಎಷ್ಟು ವಾಲ್ಯೂಮ್ ನೀರು ಇಲ್ಲಿ ಬೀಳ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಿ ಹ್ಮ್ ಹ್ಮ್ ಅದನ್ನ ಖಾಲಿ ಮಾಡ್ಲಿಕ್ಕೆ ವ್ಯವಸ್ಥೆ ಆಗಿದೆ. ಓ. So, ಇಲ್ಲಿವರೆಗೆ ಯಾವತ್ತೂ ಒಂದು 6 ಇಂಚು ಕೂಡ ನೀರು ನಿಂತಿಲ್ಲ. ಇತ್ತಿಲ್ಲ. ತೊಟ್ಟಿ ಆಳ ಎಷ್ಟಿದೆ ಸರ್? ತೊಟ್ಟಿ ಆಳ ಸುಮಾರು ಒಂದು 1.5-2 ಅಡಿ ಇದೆ. ಓಕೆ. ಒಂಚೂರು ಮಣ್ಣು ತುಂಬಿಸಿದ್ದೇನೆ ಲೆವೆಲ್ ಹ್ಮ್. ಬರ್ಲಿಕ್ಕೋಸ್ಕರ. ಹ್ಮ್ ತೊಟ್ಟಿಗೆ ನೀವು ಬಲೆ ಹಾಕಿದ್ದೀರಿ? ಹಾ, ಅದು ನಮಗೆ ನವಿಲು ಮತ್ತೆ ಮಂಗಗಳು ಮನೆಯೊಳಗೆ ಇಳಿಬಾರ್ದು ಅಂತ ಸ್ವಲ್ಪ ಮುಖ ಕಟ್ಟಿದಾಗ ಆಗತ್ತೆ. ಬಟ್ Okay. ಅದೇ ಕನ್ವೀನಿಯನ್ಸಿಗೋಸ್ಕರ. ರೈಟ್. ಕೃಷಿಕರಿಗೆ ಇತ್ತೀಚೆಗೆ ಮಂಗಗಳ ಏನು ಹಾವಳಿ ಅಥವಾ ಉಪದ್ರ ಜಾಸ್ತಿ ಅನ್ನೋದು ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ನಾವು ಕೇಳ್ತಾ ಇರುವಂತದ್ದು. ಇಲ್ಲಿ ಕೂಡ ಆ ಒಂದು ಅದು ಸಮಸ್ಯೆ ಎಲ್ಲ ಕಡೆ ಇದೆಯಾ? ಇದ್ದಿದ್ದೆ. ನಾವು ಅವರ ಕಾಡನ್ನು ನಾಶ ಮಾಡಿದ್ಮೇಲೆ ಅವು ನಮ್ಮ ನಾಡಿಗೆ ಬರ್ಲೇಬೇಕಲ್ಲ ಪಾಪ. Okay. ಸೊ ಆದಷ್ಟು ಅದನ್ನ ಹಿಂಸೆ ಇಲ್ಲದೆ ಹ್ಮ್. ಕಂಟ್ರೋಲ್ ಮಾಡ್ಲಿಕ್ಕೆ ನೋಡೋದು. ಹ್ಮ್ ಅಂತ ತೊಂದರೆ ಏನಿಲ್ಲ. Okay. ಒಂದು 4 ಎಳ್ನೀರು ಹೋಗುತ್ತೆ ದಿನಕ್ಕೆ. ಓಕೆ. ಅದು ನಾವು ಕೊಡುವ ಟ್ಯಾಕ್ಸ್, ಪ್ರಕೃತಿಗೆ ನಾವು ಕೊಡುವ ಟ್ಯಾಕ್ಸ್ ಅಂತ ಅನ್ಕೊಂಡು ಮರ್ತು ಬಿಡೋದು ಅಷ್ಟೇ. ವೆರಿ ಬ್ಯೂಟಿಫುಲ್ ಸೇಯಿಂಗ್. ನಾವು ಫಸ್ಟ್ ತೊಟ್ಟಿ ಸುತ್ತ ಹೀಗೆ ಹೋಗುವ ಪ್ರದಕ್ಷಿಣೆ ಹಾಕಿದಾಗೆ. ಓಕೆ ಸರ್, ಇದಕ್ಕೆ ಬಳಸಿದ ಬಿಲ್ಡಿಂಗ್ ಬ್ಲಾಕ್ಸ್ ಏನ್ ಸರ್? ಇದು ಕಂಪ್ರೆಸ್ಡ್ ಸ್ಟೆಬಿಲೈಸ್ಡ್ ಅರ್ತ್ ಬ್ಲಾಕ್ ಅಂತ ಹೇಳ್ತೇವೆ ನಾವು, ಹಾ. CSEB ಅಂತ. ಓಕೆ. ಇದನ್ನ ಲೋಕಲ್ ಮಣ್ಣು ಮತ್ತೆ ಮರಳಿಂದಾನೇ ಮಾಡೋದು. ಹಾ. ಇದನ್ನ ಆನ್ ಸೈಟ್ ಇಲ್ಲೇ ಮಾಡಿಸಿ, ಇಲ್ಲೇ ಮಾಡಿಸಿರೋದು? ಹೆಗ್ಗಡದೇವನ ಕೋಟೆಯಿಂದ ಒಂದು ಟೀಮ್ 15 ಜನ ಬಂದು ಹಾ. ಒಂದು 2 ವಾರ ಇಲ್ಲೇ ಇದ್ದು ಹ್ಮ್ ಒಂದು ಕಬ್ಬಿಣದ ಅಚ್ಚು ತಗೊಂಡು ಬರ್ತಾರೆ. ಹ್ಮ್ ನಮ್ಮದೇ ಮಣ್ಣು ನಮ್ಮದೇ ಮರಳು, ಓ. ಮತ್ತೊಂದು 7% ಅಥವಾ 7-10% ಸಿಮೆಂಟ್ ಅಂತ ಲೆಕ್ಕ. ಅದು ಬಾಂಡಿಂಗಿಗೆ. ಹ್ಮ್ ಇದನ್ನ ಸುಡಲ್ಲ, ಹ್ಮ್ ಹಾಗಾಗಿ ಇದು ಎನ್ವೈರನ್ಮೆಂಟ್ ಫ್ರೆಂಡ್ಲಿ. ಹ್ಮ್ ನಿಮಗೆ ಹೊಗೆ ಇಲ್ಲ, ಕಟ್ಟಿಗೆ ನಾಶ ಇಲ್ಲ. ನಿಜ. ಇದು ಗಾಳಿಯಲ್ಲೇ 21 ದಿನ ಕ್ಯೂರಿಂಗ್ ಆದ್ಮೇಲೆ ಗಟ್ಟಿ ಆಗತ್ತೆ. ಹ್ಮ್ ಮತ್ತೆ ವಿತ್ ಟೈಮ್ ಇದು ಗಟ್ಟಿ ಆಗ್ತಾ ಹೋಗುತ್ತೆ. ಓಕೆ. ಇದು ಆರಿದ ಹಾಗೆ ಇದರ ಹ್ಮ್ ಏಜ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಓಕೆ. ಸೊ ನಿಮಗೆ ನಿಮ್ದೇ ಭೂಮಿಯ ಮಣ್ಣನ್ನು ಬಳಸಿದಂತ ಒಂದು ಸಮಾಧಾನ ಬೇರೆ ಇರ್ತದೆ ಅಲ್ವಾ? ಅಂದ್ರೆ ಈಗ ಜನರಲಿ ನೀವು ಮಣ್ಣು ಫೌಂಡೇಶನ್ ಹಾಕ್ಲಿಕ್ಕೆ ಆಗಿತ್ತೀರಾ, ಹ್ಮ್ ಆ ಮಣ್ಣು ಯೂಶಲಿ ಟ್ರಾಕ್ಟರ್ ಅಲ್ಲಿ ವೇಸ್ಟ್ ಆಗುತ್ತೆ. ಅದನ್ನ ಹಾ. ಸಾಗಿಸ್ಲಿಕ್ಕೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಓಕೆ. ಅದೇ ಮಣ್ಣನ್ನ ನೀವು ಇಟ್ಟಿಗೆ ಮಾಡ್ಕೊಂಡ್ರೆ ಓಕೆ. ನಿಮಗೆ ಅರ್ಧಕ್ಕರ್ಧ ಅದೇ ಮಣ್ಣಲ್ಲೇ ಆಗ್ಬಿಡುತ್ತೆ. ಮತ್ತೆ ನಮಗೆ ಇಲ್ಲಿ ತೋಟ ಇದ್ದಿದ್ರಿಂದ ಮಣ್ಣಿಗೆ ಏನು ಅಭಾವ ಇಲ್ಲ. ಹ್ಮ್ ಒಂದು ಬೌಂಡ್ರಿ ಫುಲ್ ಹೊಳೆ ಇರೋದ್ರಿಂದ ಮರಳಿಗೂ ಏನು ಅಭಾವ ಇಲ್ಲ. ಓಕೆ. ಸೊ ಅದೆರಡನ್ನು ಉಪಯೋಗಿಸಿ ನಮಗೆ ನೈಸರ್ಗಿಕವಾಗಿಯೇ ನಿಮಗೆ ಲೋ ಕಾಸ್ಟ್ ಅಂದ್ರೆ ಇಟ್ ಹ್ಯಾಸ್ ಟು ಬಿ ಲೋಕಲ್. ನಿಮಗೆ ಫಸ್ಟ್ ಎಷ್ಟು ಮೆಟೀರಿಯಲ್ಸ್ ಅದೆಯೋ ನಿಜ. ಅಷ್ಟು ಲೋಕಲಿ ಪ್ರೊಕ್ಯೂರ್ ಮಾಡ್ಬೇಕು. ನಿಜ. ಮತ್ತೆ ಅದನ್ನ ರಿಯೂಸ್ ಮಾಡ್ಬೇಕು. ಹ್ಮ್ ಈಗ ನೋಡ್ಲಿಕ್ಕೆ ಇದೇ ತರ ಇರಬೇಕು ಅನ್ನೋ ಒಂದು ಐಡಿಯಾ ಇದ್ರೆ ಅದು ಲೋ ಕಾಸ್ಟ್ ಸ್ವಲ್ಪ ಕಷ್ಟ ಆಗುತ್ತೆ. ಹ್ಮ್ ಕರೆಕ್ಟ್ ಅಡಾಪ್ಟ್ ಹಾಕೊಂಡು ಹೋಗ್ಬೇಕು. ಕರೆಕ್ಟ್. ಅನಂತರ ಕಲ್ಲನ್ನು ಕೂಡ ಯಥೇಚ್ಛವಾಗಿ ಬಳಸ್ಕೊಂಡಿದ್ದೀರಿ? ಹೌದು, ಇದೊಂದು 7 ಗೋಡೆ ನಾವು ಕಲ್ಲಲ್ಲಿ ಕಟ್ಟಿದ್ದೇವೆ. ತೀರ್ಥಹಳ್ಳಿ ಬಂಡೆಗೆ ಫೇಮಸ್, ಹಾಗಾಗಿ ತೀರ್ಥಹಳ್ಳಿದು ಬಂಡೆ ಇರಲೇಬೇಕಿತ್ತು. ರೈಟ್. ಅದು ಕೂಡ ನಾವು ಸೈಜ್ ಕಲ್ ಅಂದ್ರೆ ಡ್ರೆಸ್ಡ್ ಕಲ್ಲನ್ನು ಯೂಸ್ ಮಾಡ್ಲಿಲ್ಲ. ಬೋಲ್ಡರ್ ಅಂತ ಹೇಳ್ತೀವಿ, ಅನ್ಇವನ್ ಶೇಪ್ಡ್. ಓಕೆ. ಸೊ ಅದು ನಿಮಗೆ ಚೀಪ್ ಆಗಿ ಸಿಗುತ್ತೆ. ಹ್ಮ್ ಸುಮಾರು 30-40% ರೇಟಿಗೆ, ಸೈಜ್ ಕಲ್ಲಿದು ರೇಟಿಗೆ ಸಿಗುತ್ತೆ ಬೋಲ್ಡರ್. ಹ್ಮ್ ಸೊ ಬೋಲ್ಡರ್ಸ್ ಅನ್ನ ಫೌಂಡೇಶನ್ ಗೆ ಮತ್ತೆ ಗೋಡೆಗೆ ಅದನ್ನ ಯೂಸ್ ಮಾಡಿ. ಓಕೆ. ಸ್ಥಳೀಯವಾಗಿ ಲಭ್ಯವಿದ್ದು ಇವು ಅಲ್ವಾ? ಹೌದು. ಓಕೆ. ಸೊ ಹಾಗೆ ಮುಂದುವರೆದ್ರೆ ಇದು ನಾವು ಗೆಸ್ಟ್ ರೂಮ್ ಅಂತ ಕಟ್ಸಿದ್ದು. 2 ಕೋಣೆ ಸ್ವಲ್ಪ ದೊಡ್ಡದಾಗಿ ಕಟ್ಸಿದ್ದೇನೆ. ಮಾಸ್ಟರ್ ಬೆಡ್ರೂಮ್ ಮತ್ತೆ ಗೆಸ್ಟ್ ರೂಮ್ ಸುಮಾರು 16 ಅಡಿ ಬೈ 12 ಅಡಿ ಇದೆ. ಸ್ಪೇಷಿಯಸ್ ಆಗಿರ್ಲಿ ಅಂತ. ಓಕೆ. ಇನ್ನು ಫರ್ನಿಶಿಂಗ್ ಬರ್ಲಿಲ್ಲ, ಓಕೆ. ಅನ್ಫರ್ನಿಶ್ಡ್. ಓಕೆ ಸರ್, ನಾನು ಅಲ್ಲಲ್ಲಿ ನಿಮ್ಮ ಗೋಡೆ ಮೇಲೆ ಸುಂದರವಾದ ವರ್ಲಿ ಪೇಂಟಿಂಗ್ ಅನ್ನು ನೋಡ್ತಾ ಇದ್ದೀನಿ. ಹೌದು, ನಾನು ಸರಿ ಹೇಳಿದ್ದೀನಿ ಅಂತ ಅನ್ಕೋತೀನಿ. ವರ್ಲಿ ಅಲ್ವಾ ಇದು? ಹೌದು, ಇದು ವರ್ಲಿನೇ. ಓಕೆ. ನನ್ನ ಕಸಿನ್ ಅಂದ್ರೆ ಚಿಕ್ಕಪ್ಪನ ಮಗಳು ಮಂಗಳೂರಿನಲ್ಲಿ ಆರ್ಟ್ ಟೀಚರ್ ಇದ್ದಾರೆ ಒಬ್ರು. ಅವಳ ನನ್ನ ಗೃಹ ಪ್ರವೇಶಕ್ಕೆ ಕೊಟ್ಟ ಗಿಫ್ಟ್ ಇದು. ಒಂದು 4-5 ಪೇಂಟಿಂಗ್ ಅವಳು ತನ್ನ ಕೈಯಾರೆ ಮಾಡಿ ತಂದು. ವೆರಿ ನೈಸ್. ತುಂಬಾ ಸುಂದರವಾಗಿ ಕಾಣ್ತದೆ ಇಲ್ಲಿ ಗೋಡೆಗೆ ಕೂಡ. ಥ್ಯಾಂಕ್ ಯು ಸರ್. ಇಲ್ಲಿ ವಾರ್ಡ್ರೋಬ್ಸ್ ಅನ್ನು ನೀವು ಮಾಡಿದಿರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ವಾರ್ಡ್ರೋಬ್ ಅಗೇನ್ ಗೋಡೆ ಇಟ್ಟಿಗೆಯಲ್ಲೇ ಕಟ್ಟಿ ಶೆಲ್ಫ್ಸ್ ಅನ್ನ ನಾನು ಕಡಪ ಕಲ್ಲಿನ ಶೆಲ್ಫ್ಸ್ ಇಟ್ಟು ಫ್ರಂಟಿಗೆ ಮಾತ್ರ ಪ್ಲೈವುಡ್ ಅನ್ನ ಯೂಸ್ ಮಾಡಿದ್ದೇನೆ. ಆ ಪ್ಲೈವುಡ್ ಕೂಡ ರೀಸೈಕಲ್ಡ್ ಪ್ಲೈವುಡ್, ಕೆಜಿ ಲೆಕ್ಕದಲ್ಲಿ ತಂದ ಪ್ಲೈವುಡ್. ಫ್ಲೋರಿಂಗಿಗೆ ನೀವು ಬಳಸಿದ್ದೇನು ಸರ್? ಇಡೀ ಮನೆಗೆ ಇದೇ ಬಳಸಿದ್ದೀರಿ ಅಂತ ಅನ್ಸುತ್ತೆ. ಫ್ಲೋರಿಂಗಿಗೆ ನಮಗೆ ಅಗೇನ್ ಮನೆಗೆ ನ್ಯಾಚುರಲ್ ಮೆಟೀರಿಯಲ್ಸ್ ಇರಬೇಕು ಅನ್ನೋದು ಒಂದು ಕಂಡೀಷನ್ ಇತ್ತು. ಆದಷ್ಟು ಸಿಮೆಂಟ್, ವಿಟ್ರಿಫೈಡ್ ಇಂಥದನ್ನ ಅವಾಯ್ಡ್ ಮಾಡಬೇಕು ಅಂತ. ಇದು ಶಾಬಾದ್ ಅಂತ ಕಲ್ಲು. ನಿಮಗೆ ತಂದೂರ್ ಅಂತ ಕೇಳಿರ್ಬೋದು. ತಂದೂರು, ಕೋಟ ಎಲ್ಲ ಮೋರ್ ಪಾಪ್ಯುಲರ್.
ಹ್ಮ್ ಅದು ಸ್ವಲ್ಪ ಗ್ರೀನಿಶ್ ಶೇಡ್ ಬರುತ್ತೆ. ಹ್ಮ್ ಶಾಬಾದ್ ಅನ್ನೋದು ಹಳದಿ ಶೇಡ್ ಬರುತ್ತೆ. ಓಕೆ ಹಳದಿ ಅಂದ್ರೆ ಬರೀ ಹಳದಿ ಅಲ್ಲ, ಇದು ಹಾ. ಹಳದಿಯಿಂದ ಗ್ರೀನ್, ಆರೆಂಜ್, ಪಿಂಕ್ ಎಲ್ಲ ಬರುತ್ತೆ. ರೈಟ್. ಮೋಸ್ಟ್ಲಿ ಎಲ್ಲೋ. ಹಾ 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 ಸೊ ಇದು ನನ್ನ ಗೋಡೆಗೆ ಹಾ ಒಂಥರ ಕಾಂಟ್ರಾಸ್ಟಿಂಗ್ ಕಲರ್ ಅಂತ ಹೇಳಿ Right. ಇದನ್ನು ಚೂಸ್ ಮಾಡಿದ್ದೀನಿ. ಓಕೆ. ಮತ್ತೆ ಇದು ರಫ್ ಕಟ್, ಇದು ಸ್ಮೂತ್ ಪಾಲಿಶ್ ಇಲ್ಲ. ಹ್ಮ್ ಈಗ ಜನರಲಿ ಪೇಟೆಗಳಲ್ಲಿ ಕಾರ್ ಪಾರ್ಕಿಂಗ್ ಏರಿಯಾಗೆ ಹಾಕುವಂತ ಟೈಲ್ಸ್ ಇದು. ಸರಿ. ನನಗೆ ಅದೇನೋ ಆ ಟೈಲ್ ಬಗ್ಗೆ ಮೋಹ ಜಾಸ್ತಿ. ನನಗೆ ಸ್ವಲ್ಪ ಹಳೆಯ ದೇವಸ್ಥಾನಗಳಲ್ಲಿ ಓಡಾಡಿದ ಫೀಲ್ ಆಹಾ. ಬರುತ್ತೆ ಈ ಆಹಾ. ಕಲ್ಲಿಗೆ, ಹಾಗಾಗಿ ಇದನ್ನು ಹಾಕ್ಸಿದೆ. ರೈಟ್. ಸೊ ಹಾಗೆ ಇಲ್ಲಿಂದ ಮುಂದುವರೆದ್ರೆ ಇದೊಂದು ಕಾಮನ್ ಬಾತ್ರೂಮ್. ಓಕೆ. ಇದು ನನ್ನ ಸ್ಟಡಿ ಸ್ಲಾಶ್ ವರ್ಕ್ ಏರಿಯಾ. ಓ ಇಂಟ್ರೆಸ್ಟಿಂಗ್. ನಾನು ಕೆಲಸಗಳನ್ನು ಮಾಡಬೇಕಾದ ಪ್ರಾಜೆಕ್ಟ್ಸ್ ಏನಾದ್ರು ತಗೊಂಡು ಮಾಡಿದ್ರೆ ಇಲ್ಲಿ ಮಾಡ್ತೇನೆ. ಮನೆಯವರು ಇಲ್ಲಿ ಬಂದ್ರೆ ಇಲ್ಲಿಂದನೇ ಕೆಲಸ ಮಾಡ್ತಾರೆ. ಓಕೆ. ನಿಮ್ಮ ಮನೆಯವರು IT ಫೀಲ್ಡ್ ಅಲ್ಲಿ ಇದ್ದಾರಾ? ಹೌದು, ಮನೆಯವರು ಈಗಲೂ IT ಫೀಲ್ಡ್ ಅಲ್ಲೇ ಇದ್ದಾರೆ. ಆಹಾ. ಒಂದು ಬ್ಯಾಂಕಿಗೆ ಕೆಲಸ ಮಾಡ್ತಾರೆ. ಸರಿ. ಅವರು ಜನರಲಿ ಇಲ್ಲಿ ಬಂದ್ರೆ ಕೆಲಸ ಇದ್ರೆ ಇದು Right. ವರ್ಕ್ ಏರಿಯಾ ಅಂತ ಲೆಕ್ಕ. ಸೊ ನಮಗೆ ಸ್ಟಡಿ ಸ್ಲಾಶ್ ವರ್ಕ್ ಏರಿಯಾ. ಆಹಾ. ಬಹಳ ಸುಂದರವಾಗಿದೆ. ಇಲ್ಲಿಂದ ಬಹುಶಃ ನಿಮಗೆ ಮಳೆ ಬಂದಾಗ ಹೌದು, ಒಳ್ಳೆ ಹೌದು. ಮಳೆಗಾಲದಲ್ಲಿ ಒಳ್ಳೆ ವ್ಯೂ. ಆ, ಇಲ್ದಿದ್ರೆ ನಮ್ಮ ದೇವರ ಕೋಣೆ ಹಾಗೆ ದೇವರ ಕೋಣೆ ಕೂಡ ಇಲ್ಲಿಂದ ಕಾಣ್ತಾ ಇದೆ. ಹೌದು. ಓಕೆ, ವೆರಿ ನೈಸ್. ಇದು ಮಾತ್ರ ನಮ್ಮ ಮನೆಯಲ್ಲಿರುವ ಕಾಂಕ್ರೀಟ್, ಇದರ ರೂಫ್ ಮಾತ್ರ, ಹ್ಮ್ 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 ಓನ್ಲಿ ಕಾಂಕ್ರೀಟ್ ಪೀಸ್. ಓಕೆ. ಸೊ ಇಲ್ಲಿ ಕಾರ್ನರ್ ಗಳಲ್ಲಿ ರೂಮ್ಸ್ ಬರ್ತದೆ ಅಲ್ವಾ? ಹೌದು, Okay. 4 ರೂಮ್ಸ್ ಇದೆ. ಹ್ಮ್ ಒಂದು ಗೆಸ್ಟ್ ರೂಮ್ ಆಯ್ತು. ಹ್ಮ್ ಇದು ಪೇರೆಂಟ್ಸ್ ರೂಮ್ ಅಂತ ಲೆಕ್ಕ. ಹ್ಮ್. ಬಟ್ ಈಗ ಕರೆಂಟ್ಲಿ ಇದನ್ನ ಗೆಸ್ಟ್ ರೂಮ್ ಆಗಿ ಯೂಸ್ ಮಾಡ್ಕೊಳ್ತಾ ಇದ್ದೇವೆ. ರೈಟ್. ಯಾಕಂದ್ರೆ ಇದಕ್ಕೆ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಕೂಡ ಇದೆ. ಹ್ಮ್ 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 ಇಲ್ಲಿ ರೂಮ್ ಸೈಜ್ ಎಷ್ಟಿದೆ ಸರ್ ಇದು? ಇದು ಸ್ವಲ್ಪ ಚಿಕ್ಕದಿದೆ, ಒಂದು 14x12 ಇದೆ, ಅಂದ್ರೆ 2 ಅಡಿ ಕಮ್ಮಿ ಇದೆ. ಓಕೆ. ಬಾತ್ರೂಮ್ಸ್ ಎಲ್ಲ 8x8. ರೈಟ್. ಇದು ಇನ್ನೊಂದು ರೂಮ್, ಇದು ಮಕ್ಕಳ ರೂಮ್ ಅಂತ ಕಟ್ಸಿದ್ದು. ಹ್ಮ್ ಈಗ ಸದ್ಯಕ್ಕೆ ಇದು ಜಿಮ್ ಸ್ಲಾಶ್ ಸ್ಟೋರ್ ರೂಮ್. ಇದು ಮತ್ತೆ ಪೇರೆಂಟ್ಸ್ ರೂಮ್ 14x12. ಓಕೆ. ಗೆಸ್ಟ್ ರೂಮ್ ಅಂಡ್ ಮಾಸ್ಟರ್ ಬೆಡ್ರೂಮ್ 16x12. ಓಕೆ. ಸೊ ನೀವು ಪ್ಲಾಸ್ಟರಿಂಗ್ ಹೆಚ್ಚು ಮಾಡಿಲ್ಲ? ಇಲ್ಲ, Exposed wall ಜಾಸ್ತಿ. ಇಟ್ಟಿಗೆ ಇದ್ದ ಕಡೆ ಪಾಯಿಂಟಿಂಗ್ ಅಂತ ಮಾಡ್ತೇವೆ, ಹ್ಮ್. ಈ ಲೈನ್ಸ್ ಸ್ಟ್ರೇಟ್ ಬರ್ಲಿಕ್ಕೆ. ಹ್ಮ್ ಮತ್ತೆ ಒಂದು ಗೋಡೆ ಪ್ರತಿ ರೂಮಲ್ಲೂ ವಿದೌಟ್ ಪ್ಲಾಸ್ಟರಿಂಗ್ ಬಿಟ್ಟು ಅದಕ್ಕೆ ಸುಮ್ಮನೆ ಒಂದು ರೈಟ್. ಪೇಂಟ್ ಮಾಡಿ ಬಿಟ್ಟಿದ್ದೇನೆ, ರಸ್ಟಿಕ್ ಫೀಲ್ ಇರಲಿ ಅಂತ. ಓಕೆ. ಪ್ರತಿ ರೂಮಲ್ಲೂ ಒಂದು ಗೋಡೆ ಓಕೆ. ಪೇಂಟ್ ಇದೆ. ಸೊ ಕಿಟಕಿಗಳನ್ನು ಬಹಳ ವಿಶಾಲವಾಗಿ ಕೊಟ್ಟಿದ್ದೀರಿ. ಅದು ನನ್ನ ಫಂಕ್ಷನಲ್ ರಿಕ್ವೈರ್ಮೆಂಟ್ ಇತ್ತು ಆರ್ಕಿಟೆಕ್ಟ್ಗೆ. ಸುಮಾರು 40 ಕಿಟಕಿ ಮೇಲಿದೆ ಮನೆಯಲ್ಲಿ. ಓಕೆ. ಅಂದ್ರೆ ಯಾವತ್ತಿಗೂ ಗಾಳಿ ಮತ್ತೆ ಬೆಳಕಿಗೆ ಮನೆಯಲ್ಲಿ ಕಮ್ಮಿ ಆಗಬಾರದು. ಹೌದು, ತೊಟ್ಟಿ ಮನೆಯ ಬ್ಯೂಟಿಯೇ ಅದೇ ಅಲ್ವಾ? ಹೌದು, ಬೆಳಕು ಡಿಫ್ಯೂಸ್ ಆಗಿ ಬರೋದು. ಹ್ಮ್ ಮತ್ತೆ ಮೇನ್ ಏರಿಯಾದಲ್ಲಿ ನಿಮಗೆ ಹೆಚ್ಚು ಕಮ್ಮಿ ಸಾಯಂಕಾಲ 6 ಗಂಟೆವರೆಗೂ ನಿಮಗೆ ಯಾವುದೇ ಲೈಟ್ ಹಾಕ್ಬೇಕು, 7 ಗಂಟೆವರೆಗೂ ಲೈಟ್ ಹಾಕ್ಬೇಕಂತ ಇಲ್ಲ. ಹ್ಮ್ 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 ಇದು ನಮ್ಮ ಹಾಲ್. ಓಕೆ. ಇಲ್ಲಿ ಒಂದು ಮೇನ್ ರಿಕ್ವೈರ್ಮೆಂಟ್ ನಮ್ದು ಒಂದು ಉಯ್ಯಾಲೆ ಇರ್ಬೇಕಂತ. ಓಕೆ. ಉಯ್ಯಾಲೆ ಬಗ್ಗೆ ಯಾಕೆ ಸರ್ ಜನರಲ್ ಬಹಳ ಪ್ರೀತಿ? ಯಾವ ಮನೆಗೆ ಹೋದ್ರೂ ಉಯ್ಯಾಲೆ ಇರುತ್ತೆ. ನಿಮ್ಮ ಒಂದು ಥಾಟ್ ಪ್ರಾಸೆಸ್ ಏನಿತ್ತು? ಉಯ್ಯಾಲೆ ನನ್ನ ಪ್ರಕಾರ ಒಂದು ಲೀಜರ್, ಇದು ಒಂದು ಪ್ರತೀಕ. ಆಹಾ. ಅಂದ್ರೆ ಮಧ್ಯಾಹ್ನದ ಹೊತ್ತು ಊಟ ಮಾಡಿ ಹಾ. ಒಂದು ಯೋಚನೆ ಮಾಡಬೇಕು, ಏನಾದ್ರು ಥಾಟ್ ತಲೆ ಒಳ್ಳೆ ಥಾಟ್ಸ್ ಬರಬೇಕು ಅಂದ್ರೆ ಓಕೆ. ಉಯ್ಯಾಲೆಲ್ಲ ಕುತ್ಕೊಂಡು ತೂಗಿದ್ರೆ Okay. ಒಳ್ಳೊಳ್ಳೆ ಯೋಚನೆಗಳು ಬರ್ತವೆ ಅಂತ ಲೆಕ್ಕ. Right. ಅದಕ್ಕೋಸ್ಕರ ಜನರಿಗೆ ಉಯ್ಯಾಲೆ ಬಗ್ಗೆ ಸ್ವಲ್ಪ ಪ್ರೀತಿ. ಮತ್ತೆ ನಮ್ಮ ಬಾಲ್ಯವನ್ನ ನೆನಪಿಸುವಂತ ಒಂದು ಇದೊಂದು ಕಾಮನ್ ರೀಸನ್ ನನಗೆ ಕೇಳ್ತಾ ಇರೋದು. ಸೊ ಬಾಲ್ಯದ ನೆನಪು ಅಂತ. ಇಂಟ್ರೆಸ್ಟಿಂಗ್. ಓಕೆ. ಸೊ ಇದು ಎಲ್ಲ ರೀಸೈಕಲ್ಡ್ ವುಡ್, ಪೈನ್ ವುಡ್ ಅಲ್ಲೇ ಮಾಡಿಸಿದ್ದು. ಓ. ಉಯ್ಯಾಲೆ ಕೆಳಗಡೆ ಕಬ್ಬಿಣದ ಫ್ರೇಮ್ ಮಾಡಿಸಿ ಆಹಾ. ಫ್ಯಾಬ್ರಿಕೇಟರ್ ಹತ್ರ, ಓಕೆ. ಅದರ ಮೇಲೆ ಪೈನ್ ವುಡ್ ರೀಪ್ಸ್ ಹೊಡೆದು ಓಕೆ. ಉಯ್ಯಾಲೆ ಮಾಡಿದ್ದು. ಓಕೆ. ನಾನು ಆನ್ಲೈನ್ ನೋಡಿದೆ. ಆನ್ಲೈನ್ ಸುಮಾರು 16,000 ಸ್ಟಾರ್ಟ್ ಇತ್ತು. ಹ್ಮ್ ಅಷ್ಟೆಲ್ಲ ಲೋ ಕಾಸ್ಟ್ ಮನೆ ಅಂತ ಹೇಳಿ ಫರ್ನಿಚರ್ಗೆ ಅಷ್ಟು ಯಾರು ಖರ್ಚು ಮಾಡ್ತಾರೆ. ಸೊ ಇದನ್ನ ಮಾಡಿ ಇದೊಂದು 3,000 ನಂಗೆ ಮುಗಿದಿದೆ ಎಲ್ಲ ಕೆಲಸ. ಕಂಪ್ಲೀಟ್ ಚೈನ್, ಎಲ್ಲ ಈ ರಿಂಗ್, ಏನು ಎವ್ರಿಥಿಂಗ್, ಲೇಬರ್, ಮೆಟೀರಿಯಲ್, ಕಾರ್ಪೆಂಟರ್ ವರ್ಕ್. 3,000 ಒಳಗೆ. ಸರಿ, ಈ ಮನೆಯನ್ನ ನೀವು ಕಟ್ಟುವಾಗ ಫೌಂಡೇಶನ್ ಅನ್ನ ಯಾವ ರೀತಿ ಮಾಡಿದ್ದೀರಿ? ಫೌಂಡೇಶನ್ ನಾನು ಬೋಲ್ಡರ್ಸ್ ಅಲ್ಲೇ ಮಾಡಿದ್ದೇನೆ. ಹ್ಮ್ ಮತ್ತೆ ಯೂಶಲಿ ಫೌಂಡೇಶನ್ ಮೇಲೆ ಒಂದು ಪ್ಲಿಂತ್ ಬೀಮ್ ಅಂತ ಹಾಕ್ತೇವೆ ನಾವು. ಹ್ಮ್. ಅದು ಗೋಡೆಯಲ್ಲಿ ಕ್ರ್ಯಾಕ್ ಬರಬಾರ್ದು, ಫೌಂಡೇಶನ್ ಅಕಸ್ಮಾತ್ ಎಲ್ಲಾರು ಕುಸಿದ್ರೆ ಸಹ ನಿಮ್ಮ ಗೋಡೆ ಕುಸಿಬಾರ್ದು ಅಂತ ಪ್ಲಿಂತ್ ಹಾಕ್ತಾರೆ. ಹ್ಮ್ ಅದಕ್ಕೆ ಸುಮಾರು ಖರ್ಚಾಗತ್ತೆ, ಹ್ಮ್. ಕಾಂಕ್ರೀಟು, ಕಬ್ಬಿಣ ಅಂತ ಹೇಳಿ. ಹ್ಮ್ ಸೊ ಈ ಮನೆ ಇರುವ ಜಾಗ ಒಂದು ಲ್ಯಾಟರೈಟ್ ಗುಡ್ಡದ ಹಾಗೆ ಇತ್ತು ಮುಂಚೆ. ಓಹೋ. ಕೆಳಗೆ ಫುಲ್ ಬೇಸ್ ಲ್ಯಾಟರೈಟೇ ಇದೆ, ಹ್ಮ್ ಮಣ್ಣೆಲ್ಲಿಯೂ ಇಲ್ಲ. ಹ್ಮ್
ಸೊ ಅದು ನಾವು ಸ್ಟ್ರೆಂತ್ ಟೆಸ್ಟ್ ಮಾಡುವಾಗ ನಮಗೆ ಅದು ಪ್ಲಿಂತ್ ಬೇಡ ಅಂತ ಆಯಿತು. ಓಕೆ. ಸೊ ಬರೀ ಬೌಲ್ಡರ್ಸ್ ಹಾಕಿ ಫೌಂಡೇಶನ್ ಮಾಡಿ, ಈಚೆಲ್ಲ 2.5 ಅಡಿ ಫೌಂಡೇಶನ್ ಇದೆ. ಆ ಕಡೆ ಸೈಡು ಹೀಗೆ ಸ್ಲೋಪ್ ಇರೋದ್ರಿಂದ ಅಲ್ಲಿ ಸುಮಾರು 7 ಅಡಿವರೆಗೆ ಫೌಂಡೇಶನ್ ಇದೆ. ಓಕೆ. ಸೊ ಬರೀ ಬೌಲ್ಡರ್ಸ್ ಅಲ್ಲೇ ಫೌಂಡೇಶನ್ ಕಟ್ಟಿದ್ದು. ಓಕೆ. ಅನಂತರ ಸಪೋರ್ಟಿಂಗ್ ಇದೆಯಲ್ಲ, ಇದಕ್ಕೆ ಏನಾದರೂ ನೀವು ಪಿಲ್ಲರ್ಸ್ ಬಳಸಿದೀರಾ ಅಥವಾ ಇದು ಲೋಡ್ ಬೇರಿಂಗ್ ವಾಲ್ಸ್? ಕಾಂಕ್ರೀಟ್ ಪಿಲ್ಲರ್ಸ್ ಹಾಕಿದ್ರೆ ಇದಕ್ಕೆ ಸೂಟ್ ಆಗಲ್ಲ ಈ ಆರ್ಕಿಟೆಕ್ಚರ್ಗೆ. ಮತ್ತೆ ಫ್ಯಾಬ್ರಿಕೇಶನ್ ಹಂಚು ರೂಫ್ ಆದ್ರಿಂದ ಅದರ ಅವಶ್ಯಕತೆ ಕೂಡ ಇಲ್ಲ. ಓಕೆ. ಸೊ ಗೋಡೆಗಳೇ ಲೋಡ್ ಬೇರಿಂಗ್, ಗೋಡೆಗಳಿಗೆ ವಾಲ್ ಪ್ಲೇಟ್ ಹಾಕಿ ಅದರ ಮೇಲೆ ಫ್ಯಾಬ್ರಿಕೇಶನ್ ಮಾಡಿದೆ. ರೈಟ್. ಅನಂತರ ರೂಫಿಗೆ ನೀವು ಬಳಸಿರೋದು ಮಂಗಳೂರು ಹೆಂಚು. ಹೌದು, ಮಂಗಳೂರು. ಇದಕ್ಕೆ ಟ್ರಸ್ ವರ್ಕಿಗೆ ಏನು ಬಳಸಿದ್ದೀರಿ ಸರ್? ಟ್ರಸ್ ವರ್ಕಿಗೆ ನಾನು GI ಯೂಸ್ ಮಾಡಿದ್ದೇನೆ. ಓಕೆ. MS ಸಹ ಯೂಸ್ ಮಾಡಬಹುದು. ಇನ್ಫ್ಯಾಕ್ಟ್ ಪೇಂಟ್ ಸರಿ ಕುತ್ಕೊಳ್ಬೇಕಂದ್ರೆ ಐ ಸಜೆಸ್ಟ್ MS. ಓಕೆ. ಬಟ್ ಅದಕ್ಕೆ ನೀವು ನೀರು ಇಳಿದು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆ ಮಾಡಬೇಕು. ಇಂಥ ಕರಾವಳಿ ಜಾಗದಲ್ಲಿ ಮತ್ತೆ ಇಲ್ಲಿ ಹೆವಿ ರೈನ್ಫಾಲ್ ರೀಜನ್ ಅಲ್ಲಿ MS ರಸ್ಟ್ ಆಗೋದು ಬೇಗ. ಸೊ ಅದಕ್ಕೆ ನೀವು ಎಲ್ಲಿಯಾದರೂ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡ್ರೆ ಐ ರೆಕಮೆಂಡ್ MS. ನಿಮಗೆ ಅದು ಚೀಪು ಆಗುತ್ತೆ, ಪ್ಲಸ್ ಪೇಂಟ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. GI ಅಲ್ಲಿ ಪೇಂಟ್ ಅಂಟ್ಕೊಳ್ಳಲ್ಲ. ಸೊ ಪೇಂಟಿಂಗ್ ಸ್ವಲ್ಪ ಕಷ್ಟ. ಸರ್, ಭಾಳ ಇಂಟ್ರೆಸ್ಟಿಂಗ್ ಆಗಿ ನಾನಿಲ್ಲಿ ಈ ಇಟ್ಟಿಗೆಯನ್ನು ವರ್ಟಿಕಲ್ ಆಗಿ ಏನು ಕಟ್ಟಿರುವಂಥದ್ದು ನೋಡ್ತಾ ಇದ್ದೇನೆ. ಹೌದು. ಸೊ ಎನಿ ಪರ್ಟಿಕ್ಯುಲರ್ ರೀಸನ್? ಬೇರೆ ಏನು ಕಾರಣ ಇಲ್ಲ, ಇದು ಆರ್ಕಿಟೆಕ್ಟ್ ಇದು ಆಸೆ. ಬೇರೆ ಎಲ್ಲಾ ಕಡೆ ಹಾರಿಸಾಂಟಲ್ ಇದೆ, ಸೊ ಒಂದು ಗೋಡೆ ಸ್ವಲ್ಪ ಡಿಫರೆಂಟ್ ಆಗಿ ಮಾಡೋಣ ಅಂತ ಹೇಳ್ದ. ಅವನ ಡಿಸೈನ್ ಪ್ರಕಾರ ಈ ಲೈನ್ ಹಾರಿಸಾಂಟಲ್ ಲೈನ್ ಹೊರಗಡೆ ಪ್ರೊಜೆಕ್ಷನ್ ಇರ್ಬೇಕಂತ ಇತ್ತು, ಟ್ರಯಾಂಗ್ಯುಲರ್ ಪ್ರೊಜೆಕ್ಷನ್ಸ್ ಬರಬೇಕು ಅಂತ. ಬಟ್ ಇಲ್ಲಿ ಹಳ್ಳಿ ಮನೆಯಲ್ಲಿ ಅದನ್ನ ಮೇಂಟೈನ್ ಮಾಡೋದು ಕಷ್ಟ, ಧೂಳು ತುಂಬಾ ಕೂತ್ಕೊಳ್ಳುತ್ತೆ. ಹಾಗಾಗಿ ಬೇಡ ಅಂತ ಹೇಳಿ ವರ್ಟಿಕಲ್ ಬ್ರಿಕ್ಸ್ ಮಾಡಿ ಡಿಸೈನ್ ಮಾಡೋಣ ಅಂತ. ಓಕೆ. ಒಂದು ಸೆಪರೇಟ್ ಡಿಸೈನ್ ಚೇಂಜ್ ಇರಲಿ ಅಂತ ಅಷ್ಟೇ. ರೈಟ್. ಸರ್, ತೀರ್ಥಹಳ್ಳಿ ಅನ್ನೋದು ಮಲೆನಾಡು ಏರಿಯಾ. ಇಲ್ಲಿ ಈ ಭಾಗದಲ್ಲಿ ಮಳೆ ಸಾಕಷ್ಟು ಸುರಿಯುತ್ತದೆ. ಹೌದು. CSCB ಬ್ಲಾಕ್ಸ್ ಇದೆಯಲ್ಲ, ಅದು ಇಲ್ಲಿಗೆ ಸೂಟ್ ಆಗುತ್ತಾ? CSCB ಬ್ಲಾಕ್ಸ್ ಸೂಟ್ ಆಗುತ್ತೆ. ಒಂದೇ ಒಂದು ಡ್ರಾಬ್ಯಾಕ್ CSCB ಅಂದ್ರೆ ಇದು ಸುಡದೇ ಇರುವ ಕಾರಣ ಸಿರಾಮಿಕ್ ಲೇಯರ್ ಮೇಲೆ ಫಾರ್ಮ್ ಆಗಿರಲ್ಲ. ಸೊ ಇದು 100% ವಾಟರ್ ಪ್ರೂಫ್ ಅಲ್ಲ. ನೀವು ಎಷ್ಟೇ ವಾರ್ನಿಶ್ ವಾಟರ್ ಪ್ರೂಫ್ ಪೇಂಟ್ ಹಾಕಿದ್ರು ಕೂಡ ಎಲ್ಲಿಯಾರು ಒಂದು ಸಣ್ಣ ಸಂದಿಯಲ್ಲಿ ನೀರು ಹೋಗುತ್ತೆ. ಹಾಗಾಗಿ ಇದನ್ನ ನೀರಿಗೆ ಎಕ್ಸ್ಪೋಸ್ ಆಗುವಂತ ಜಾಗಗಳಿಗೆ ಈ ಇಟ್ಟಿಗೆ ಸೂಟಬಲ್ ಅಲ್ಲ. ಹಾಗಿದ್ರೆ ನೀವಿಲ್ಲಿ ಆ ಒಂದು ವಿಚಾರದ ಬಗ್ಗೆ ಹೇಗೆ ಜಾಗ್ರತೆ ತಕೊಂಡ್ರಿ? ಒಂದು, ನಮ್ಮ ಹಂಚು ಎಲ್ಲಾ ಕಡೆ 3 ಅಡಿ ಇದಾಗಿ ಪ್ರೊಜೆಕ್ಟ್ ಆಗಿದೆ. ಸೊ ಮಳೆ ನೀರು ಡೈರೆಕ್ಟ್ ಆಗಿ ಎಲ್ಲಿಗೂ ಯಾವ ಗೋಡೆಗೂ ಹೊಡೆಯಲ್ಲ. ಸೊ ಆ ಪ್ರಿಕಾಷನ್ ಒಂದು ತಕೊಂಡೆ. ಮತ್ತೆ ಸ್ವಲ್ಪ ಮಟ್ಟಿಗೆ ಎಲ್ಲಿಯಾದ್ರೂ ಲೀಕೇಜ್ ಇದ್ರೆ ಅದು ಗೋಡೆ ಒಂಚೂರು ಹಾಳಾಗಿರುತ್ತೆ. ಎಲ್ಲಾ ಮನೆಗಳ ಹಾಗೆ ಮೇಂಟೆನೆನ್ಸ್ ಬೇಕಾಗುತ್ತೆ. ಪ್ರತಿ 5 ವರ್ಷಕ್ಕೊಂದ್ಸತಿ ನೀವು ನೋಡ್ಕೊಂಡು ಎಲ್ಲಿ ಲೀಕೇಜ್ ಇದೆ ಅದನ್ನು ತೆಕ್ಕೊಂಡು, as long as it is not load bearing and it is not causing a structural weakness, ಸರಿ, ಅದೇನು ತೊಂದರೆ ಇಲ್ಲ. ಓಕೆ. ದೇವ್ರ ಮನೆ ಬಹಳ ವಿಶೇಷವಾಗಿ ತೋರ್ತಾ ಇದೆ. ಇಲ್ಲಿ ಕಲ್ಲಿದೆ ಅಕ್ಕಪಕ್ಕದಲ್ಲಿ, ಹಿಂದೆ ಮಣ್ಣು, ಮೇಲೆ ಎಗೇನ್ ಮಣ್ಣಿನ ಹೆಂಚು. ಇದರ ಹಿಂದೆ ಇದ್ದ ಒಂದು ಪರಿಕಲ್ಪನೆ ಏನಿತ್ತು? ದೇವರ ಕೋಣೆಗೆ ನಂದು 2 ರಿಕ್ವೈರ್ಮೆಂಟ್ ಇತ್ತು. ಒಂದು, ಸ್ವಲ್ಪ ಹಳೆ ಗುಡಿಯ ಸ್ಟೈಲ್ ಕಾಣಬೇಕು ಅಂತ. 2, ಸ್ವಲ್ಪ ಸ್ಪೇಷಿಯಸ್ ಇರಬೇಕು. ಇಬ್ರು ಒಳಗೆ ಕುತ್ಕೊಂಡು ಏನಾದ್ರು ಕಾರ್ಯ ಮಾಡೋದಿದ್ರೆ ಮಾಡಿಸ್ಬೇಕು. ಒಬ್ರು ಅರ್ಚಕರು, ಇಬ್ರು ಮನೆ ಗಂಡ ಹೆಂಡತಿ ಸರಿ ಯಜಮಾನರು ಕೂತ್ಕೊಳ್ಬೇಕು ಅನ್ನೋದು ಒಂದು ರಿಕ್ವೈರ್ಮೆಂಟ್, ಫಂಕ್ಷನಲ್ ರಿಕ್ವೈರ್ಮೆಂಟ್. ಅದರ ಪ್ರಕಾರ ಸಿಂಪಲ್ ಆಗಿ ಒಂದು ಕಟ್ಟಿದ್ದೇವೆ. ಕಲ್ಲಿನ ಗೋಡೆ ದೇವರ ಕೋಣೆಗೆ ಇಟ್ಟಿದ್ದೇವೆ. ಅದು ಕಲ್ಲಲ್ಲಿ, ಎಸ್ಪೆಷಲಿ ಗ್ರಾನೈಟ್ ಮನೆಯಲ್ಲಿ ಕಟ್ಟಬಾರದು. ದೇವಸ್ಥಾನ ಮತ್ತು ದೇವರ ಕೋಣೆಯನ್ನು ಗ್ರಾನೈಟ್ ಅಲ್ಲಿ ಕಟ್ಟಬೇಕು ಅನ್ನೋದೊಂದು ನಂಬಿಕೆ. ಯಾಕಂದ್ರೆ ಗ್ರಾನೈಟ್ ಇಸ್ ಕ್ವೈಟ್ ಮ್ಯಾಗ್ನೆಟಿಕ್. ಇದು ಪ್ಯೂರ್ ಸೈನ್ಸ್ ಇಲ್ಲದೆ ಇರಬಹುದು, ಸೂಡೋ ಸೈನ್ಸ್ ಇರಬಹುದು. ಬಟ್ ನಾನು ಓದಿರೋ ಪ್ರಕಾರ ಇಟ್ ಹೋಲ್ಡ್ಸ್ ಆನ್ ಟು ದ ವೈಬ್ರೇಷನ್ಸ್ ಅಂತ ಹೇಳಿ ಓದಿದ್ದೆ. ಸರಿ. ಹಾಗಾಗಿ ಮನೆಗಳಲ್ಲಿ ಜನರಲಿ ಒಂದು ಕಲಹ, ಆರ್ಗ್ಯುಮೆಂಟ್ಸ್ ಇರೋದ್ರಿಂದ ಮನೆಯಲ್ಲಿ ಗ್ರಾನೈಟ್ ಬೇಡ. ದೇವರ ಕೋಣೆಯಲ್ಲಿ, ದೇವಸ್ಥಾನದಲ್ಲಿ ಮಂತ್ರಗಳ ಉಚ್ಚಾರ ಇರೋದ್ರಿಂದ ಪಾಸಿಟಿವ್ ವೈಬ್ರೇಷನ್ಸ್ ಅನ್ನು ಹಿಡಿದಿಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಮ್ಮ ಹಳೆ ದೇವಸ್ಥಾನಗಳನ್ನು ನೋಡಿದ್ರೆ ಎಲ್ಲ ಕಲ್ಲಲ್ಲೇ ಕಟ್ಟಿರೋದು. ಅದೇ ಕಾರಣಕ್ಕೆ ಅಂತ ಎಲ್ಲಿ ಓದಿದ್ದ ನೆನಪು ನನಗೆ. ಹಾಗಾಗಿ ದೇವರ ಕೋಣೆದ 2 ಗೋಡೆ ಕಲ್ಲಲ್ಲಿ ಇರಲಿ ಹೇಳಿ ಒಂದು ಕಲ್ಲು ಮತ್ತೆ ಮಣ್ಣಿನ ಕಾಂಬಿನೇಷನ್ ಅಲ್ಲಿ ಇದನ್ನು ಕಟ್ಟಿದ್ದು. ರೈಟ್ ಸರ್. ಹಾಗೆ ಇಲ್ಲೊಂದು ದೇವಿಯ ಚಿತ್ರ ಕೂಡ ಕಾಣ್ತಾ ಇದೆ. ಇದನ್ನು ನನ್ನ ತಂಗಿ ಕಸಿನ್ನೇ ಮಾಡಿಕೊಟ್ಟಿದ್ದು. ರೈಟ್. ಶಾಂತಲಾ ಭಟ್ ಅಂತ. ಓಕೆ. ಮಂಗಳೂರಿನಲ್ಲಿ ಆರ್ಟ್ ಟೀಚರ್. ರೈಟ್. ನಮ್ಮ ಮನೆ ದೇವರು ಭುವನೇಶ್ವರಿ. ನಾನು ಮುಂಚೆ ಹೇಳಿದಾಗೆ. ಓಕೆ. ಸೊ ನನಗೆ ಭುವನೇಶ್ವರಿದ ಒಂದು ಚಿತ್ರ ಬೇಕು ಅಂತ ಇತ್ತು. ಭುವನೇಶ್ವರಿ ಚಿತ್ರ ಅಷ್ಟು ಸುಲಭಕ್ಕೆ ಸಿಗ್ಲಿಲ್ಲ. ಹಾಗೆ ಅವಳು ದುರ್ಗೆಯ ಚಿತ್ರ ಮಾಡಿ ಕೊಡ್ತೇನೆ ಅಂತ ಹೇಳಿ ರೈಟ್ ಸ್ವಲ್ಪ ಬೆಂಗಾಲಿ ಸ್ಟೈಲ್ ದುರ್ಗೆಯ ಚಿತ್ರ ಮಾಡಿ ಕೊಟ್ಟಿದ್ದಾಳೆ. ರೈಟ್. ಸೊ ಅದಕ್ಕೊಂದು ಯುಕ್ತ ಸ್ಥಾನ ಕೂಡ ಕಲ್ಪಿಸಿ ಕೊಟ್ಟಿದ್ದೀರಿ ನೀವು. ಆ ಜಾಗ ಮಾಡಿದ್ದೆ ಆ ಫೋಟೋ ಹಾಕ್ಲಿಕ್ಕೆ. ಓಕೆ. ಸೊ ಅರವಿಂದ್ ಅವರ ತಂಗಿಯವರಿಗೆ ಅಭಿನಂದನೆಗಳು. ಹಾಗೆ ಇಲ್ಲಿ ಒಂದು ಓಪನ್ ಕಿಚನ್, ವಿಶಾಲವಾಗಿದೆ, ಒಳ್ಳೆ ಗಾಳಿ ಬೆಳಕು,
ಸದ್ಯಕ್ಕಂತೂ ಇಲ್ಲಿ ಅಡಿಗೆ ಮಾಡ್ತಾ ಇರೋರು ಅರವಿಂದ್ ಅವರೇ. ನೀವು ಅಡಿಗೆಯಲ್ಲೂ ಪಳಗಿ ಬಿಟ್ಟಿದ್ದೀರಲ್ಲ? ಅಡಿಗೆ ನಮ್ಮ ಲೆಕ್ಕಕ್ಕೆ ಮಾಡ್ಕೊಳ್ತೇನೆ, ಬೇರೆಯವರಿಗೆ ರುಚಿ ಹೇಗಾಗುತ್ತೆ ಗೊತ್ತಿಲ್ಲ. ಸರಿ ಸರಿ, ಓಕೆ. ಇದು ಸ್ವಲ್ಪ ಮಾಡರ್ನ್ ಲುಕ್ ಇದೆ. ಹಾ. ನಾನು ಮುಂಚೆ ಹೇಳಿದಾಗೆ ಟ್ರೆಡಿಷನ್ ವಿತ್ ಮಾಡರ್ನ್ ಕನ್ವೀನಿಯನ್ಸ್ ಅಂತ. ಓಕೆ. ಈಗ ಹಳ್ಳಿ ಮನೆಯಲ್ಲಿ ಟಿಪಿಕಲಿ ನಿಮಗೆ ಕ್ಲೋಸ್ಡ್ ಕಬೋರ್ಡ್ಸ್ ಇರಲ್ಲ. ಹ್ಮ್. ಸೊ ಓಪನ್ ಇದ್ರೆ ನಮಗೆ ಹೆಗ್ಗಣಗಳ ಕಾಟ, ಸ್ಟೋರೇಜಿಗೆ ತೊಂದರೆ ಅವೆಲ್ಲ ಇರುತ್ತೆ. ಹ್ಮ್. ಹಾಗಾಗಿ ಇಟಾಲಿಯನ್ ಸ್ಟೈಲ್ ಕ್ಲೋಸ್ಡ್ ಕ್ಯಾಬಿನೆಟ್ಸ್ ಇರಲಿ ಅಂತ ಹೇಳಿ ಓಕೆ. ಅಗೇನ್ ರೀಸೈಕಲ್ಡ್ ವುಡ್ ಅಲ್ಲೇ ಮಾಡಿಸಿದಂತ ಇಟಾಲಿಯನ್ ಕ್ಯಾಬಿನೆಟ್ ಇದು. ಹಾಗೆ ಒಂದು ಪುಟ್ಟ ಸ್ಟೋರ್ ಏರಿಯಾ ಕೂಡ ಇದೆ ಅಲ್ವಾ? ಹೌದು, ಹಳ್ಳಿ ಮನೆಗೆ ಬೇಕಾಗತ್ತೆ ಸ್ಟೋರೇಜ್. ಓಕೆ. ಸೊ ಅಗೇನ್ ಕಡಪ ಶೆಲ್ಫ್, ಹ್ಮ್. ಇಟ್ಟಿಗೆದು ಸೈಡ್ ಗೋಡೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಏನ್ ಸೈಜ್ ಇದೆ ಸರ್ ಈ ಬೆಡ್ರೂಮ್? ಇದು 16x12 ಇದೆ. ಹ್ಮ್. ಸೇಮ್ ಗೆಸ್ಟ್ ರೂಮ್ ನಷ್ಟೇ ಇದಿರೋದು. ರೈಟ್. ಬಾತ್ರೂಮ್ ಕೂಡ ದೊಡ್ಡ ಸೈಜೇ ಇದೆ. ಇದು 12x8 ಇದೆ ಈ ಬಾತ್ರೂಮ್. ಆಹಾ. ಮತ್ತೆ ಆ ಕಲ್ಲು ಗೋಡೆಯನ್ನ ಟೈಲ್ಸ್ ಹಾಕದೆ ಹಾಗೆ ಮೇಂಟೈನ್ ಮಾಡಿ, ರೈಟ್, ಅದಕ್ಕೆ ಒಂದು ರಸ್ಟಿಕ್ ಫೀಲ್ ಇರಲಿ ಅಂತ ಹೇಳಿ GI ಪೈಪ್ಸ್ ಅನ್ನ ಹಾಕಿಬಿಟ್ಟಿದ್ದೇವೆ. ಅನಂತರ ಇಲ್ಲೊಂದು ಪ್ರಮುಖವಾಗಿ ನಾನು ನೋಡ್ತಾ ಇರೋದು, ಇಲ್ಲಿ ನೀವು ಏನು ಇಲೆಕ್ಟ್ರಿಕ್ ವೈರ್ಸ್ಗೆ ಬಳಸಿದಂತ ಕಾಂಡ್ಯೂಟ್ ಅನ್ನ. ಹೌದು. ಸೊ ಇದನ್ನ ನೀವು ಕನ್ಸೀಲ್ಡ್ ಆಗಿ ಮಾಡಿಲ್ಲ. ಹೌದು. ಎನಿ ಪರ್ಟಿಕ್ಯುಲರ್ ರೀಸನ್? ಎರಡು ಕಾರಣ. ಒಂದು, ನಮ್ಮ ಹಳೆ ಮನೆಗಳಲ್ಲಿ ನೀವು ನೋಡಿರ್ಬೋದು ಎಲ್ಲ ಎಕ್ಸ್ಟರ್ನಲ್ ವೈರಿಂಗ್ ಇದ್ದಿದ್ದು ಮುಂಚೆ. ಹೌದು. ನನಗೆ ಆಕ್ಚುಲಿ ಆ ಹಳೆ ಕಪ್ಪು ಸ್ವಿಚ್ ಹಾಕ್ಬೇಕಂತ ಬಾರಿ ಆಸೆ ಇತ್ತು. ನಮ್ಮ ಕರಾವಳಿ ರೀಜನ್ ಅಲ್ಲಿ ಈಗಲೂ ಇದೆ ಅದು. ಹೌದು. ಫ್ಲಿಪ್ ಆನ್ ಫ್ಲಿಪ್ ಆಫ್ ಸ್ವಿಚ್. ಹೌದು. ಅದು ಆ ಸ್ವಿಚ್ ಈಗ ಒಳ್ಳೆ ಕ್ವಾಲಿಟಿದು ಸಿಕ್ತಿಲ್ಲ, ಸುಮ್ಮನೆ ಶೋಗೋಸ್ಕರ ಮಾಡ್ತಾರೆ ಅಷ್ಟೇ. ಮತ್ತೆ ವೈರಿಂಗ್ ಸಹ ಮುಂಚೆ ಹಾಗೆ ಮಾಡ್ತಿಲ್ಲ. ನನಗೆ ಅನ್ಸಿದ್ದು ಹಳ್ಳಿ ಮನೆಗೆ ಎಕ್ಸ್ಟರ್ನಲ್ ವೈರಿಂಗ್ ಇಸ್ ಮೋರ್ ಸೂಟೆಡ್. ಈಗ ನಿಮಗೆ ಇಲಿ ಕಡ್ದು ಅಥವಾ ಏನಾದ್ರು ರಿಪೇರಿ ಮಾಡ್ಬೇಕಂದ್ರೆ ಮತ್ತೆ ಗೋಡೆ ಒಡೆಯುವ ಕೆಲಸ ಇಲ್ಲ, ಇಲ್ಲಿ ಹೊರಗಿಂದಾನೇ ಎಲ್ಲ ರಿಪೇರಿ ಆಗತ್ತೆ. ಮತ್ತೆ ಎಕ್ಸ್ಟರ್ನಲ್ ವೈರಿಂಗ್ ಇದು ಅದರದ್ದೇ ಒಂದು ಲುಕ್ ಇದೆ, ನೀಟಾಗಿ ಕೆಲಸ ಮಾಡಿದ್ರೆ ಚೆನ್ನಾಗೇ ಕಾಣುತ್ತೆ ಅದು. ಸೊ ಒಂದು ಕಾಸ್ಟ್ ಸೇವಿಂಗ್, ಎರಡು ಗೋಡೆ ಒಡೆದು ಮತ್ತೆ ಪ್ಲಾಸ್ಟರ್ ಮಾಡುವ ಕೆಲಸ ಇಲ್ಲ. ಅದು ಪ್ಲಾಸ್ಟರ್ ಮಾಡಿದ್ರೆ ಈ ಗೋಡೆಗೆ ಅದು ಚಂದ ಕಾಣಲ್ಲ, ಲೈನ್ ಕಾಣುತ್ತೆ. ಹಾಗಾಗಿ ಎಕ್ಸ್ಟರ್ನಲ್ ವೈರಿಂಗ್ ಇರಲಿ, ಹಳೆ ಮನೆಯ ನೆನಪಿನಲ್ಲಿ ಇರುತ್ತೆ ಅಂತ ಹಾಗೆ ಮಾಡಿ. ಸರ್, ಬಹಳ ಸುಂದರವಾದಂತ ಒಂದು ತೊಟ್ಟಿ ಮನೆ, ಅರ್ಥನ್ ಏನೋ ಎಲಿಮೆಂಟ್ಸ್ ಎಲ್ಲ ಬಳಸಿ ಕಟ್ಟಿದ್ದೀರಿ. ಸೊ ಈ ಮನೆ ಕಟ್ಟುವಲ್ಲಿ ನಿಮ್ಮ ಶ್ರೀಮತಿಯವರ ಪಾತ್ರ ಒಂದು ಸ್ವಲ್ಪ ಹೇಳಿ. ಶ್ರೀಮತಿಯವರ ಪಾತ್ರ ಡೆಫಿನೆಟ್ಲಿ ಇದೆ. ಅವಳ ಸಪೋರ್ಟು ಇರಲಿಲ್ಲ ಅಂದರೆ ಈ ತೋಟನೂ ಇರ್ತಿರ್ಲಿಲ್ಲ, ಈ ಮನೆನೂ ಇರ್ತಿರ್ಲಿಲ್ಲ. ಯಾಕೆಂದರೆ ನಾನು IT ಬಿಟ್ಟು ಅಂದರೆ ಒಂದು ಸ್ಟೇಬಲ್ ಕೆಲಸವನ್ನು ಬಿಟ್ಟು ಕೃಷಿಗೆ ಧುಮುಕ್ತೀನಿ ಅಂತ ಹೇಳಿದಾಗ ಅದಕ್ಕೆ ಸಪೋರ್ಟ್ ಮಾಡೋರು ತುಂಬ ಮುಖ್ಯ. ಹೆಚ್ಚಿನ ಕೇಸಸ್ಸಲ್ಲಿ ಒಬ್ಬ ಮನುಷ್ಯನ ಆಸೆಯಾಗಿ ಉಳಿದೋಗೋದು ಯಾಕೆ ಅಂದರೆ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸು, ದುಡ್ಡಿಗೆ ಏನು ಮಾಡ್ತೀಯ, ಮಕ್ಕಳಿಗೆ ಓದಿಗೆ ಏನು ಮಾಡ್ತೀಯ. ಸೊ ನನ್ನ ಮನೆಯಲ್ಲಿ ಅವಳ ಸಪೋರ್ಟ್ ತುಂಬ ಇತ್ತು. ನಿಮ್ಮ ಪ್ಯಾಷನನ್ನು ನೀವು ಫಾಲೋ ಮಾಡಿ, ಒಂದಿಷ್ಟು ವರ್ಷ ಟೈಮ್ ತೊಗೊಂಡು ಎಸ್ಟಾಬ್ಲಿಷ್ ಮಾಡ್ಕೊಳ್ಳಿ ಅಂತ ಅವಳು ಧೈರ್ಯ ಕೊಟ್ಟಿದ್ದರಿಂದ ನನಗೂ ಧುಮುಕ್ಲಿಕ್ಕೆ ಧೈರ್ಯ ಆಯಿತು. ಈಗ 15 ವರ್ಷ ಆಯ್ತು ಅದಕ್ಕೆ. ಈ ಮನೆ ಒರಿಜಿನಲಿ ಅವಳದ್ದೇ ಆಸೆ, ತೊಟ್ಟಿ ಮನೆ ಇರಬೇಕು ಅನ್ನೋ ನಮ್ಮಿಬ್ಬರು ಆಸೆ, ಪ್ಲಸ್ ಒಂದು ಹಳ್ಳಿ ಮನೆ, ವಿಶಾಲವಾದ ಒಂದು ಸ್ಪೇಷಿಯಸ್, ಗಾಳಿ ಬೆಳಕು ಚೆನ್ನಾಗಿರೋ ಒಂದು ಮನೆ ಇರಬೇಕು ಅನ್ನೋ ಇಬ್ಬರದ್ದು ಒಂದಿಂದ ಆಸೆ. ಮತ್ತು ನಾನು ಆಸ್ಟ್ರೇಲಿಯಾದಿಂದ ವಾಪಸ್ ಬರುವಾಗ ನಾನು ಕೊಟ್ಟ ಮಾತು ಸಹ, ಒಂದು ಚಂದದ ಮನೆ, ತೋಟದ ಮನೆ ಕಟ್ಸಿಕೊಡ್ತೀನಿ ನಿಮಗೆ ಅಂತ ಹೇಳಿ ವಾಪಸ್ ಬಂದಿದ್ದು. ಈ ಮನೆಯ ಡಿಸೈನ್ ಆಗಲಿ, ಮೆಟೀರಿಯಲ್ ಸೆಲೆಕ್ಷನ್ ಆಗಲಿ, ಕಲರ್ ಸೆಲೆಕ್ಷನ್ ಆಗಲಿ, ಫರ್ನಿಚರ್ ಸೆಲೆಕ್ಷನ್ ಆಗಲಿ, ಪ್ರತಿಯೊಂದು ವಿಷಯದಲ್ಲೂ ಅವಳ ಕಾಂಟ್ರಿಬ್ಯೂಷನ್ ಇದ್ದೇ ಇದೆ. ಬಟ್ ಅವಳು ಫುಲ್ ಟೈಮ್ ಕೆಲಸ ಇದ್ದಿದ್ದರಿಂದ ನನ್ನೊಟ್ಟಿಗೆ ಅಷ್ಟು ಸುತ್ತಲಿಕ್ಕಾಗಲಿಲ್ಲ. ನಾನು ಇದನ್ನೇ ಫುಲ್ ಟೈಮ್ ಮಾಡಿದ್ರಿಂದ ನನ್ನ ಹತ್ರ ಟೈಮ್ ಜಾಸ್ತಿ ಇತ್ತು. ಅವಳ ಕನ್ಸಿಡರೇಷನ್ನು, ಅವಳ ಅಪ್ರೂವಲ್ಲು ಪ್ರತಿಯೊಂದು ವಿಷಯಕ್ಕೂ ಈ ಮನೆಯಲ್ಲಿ. ಸೊ ಲಾಟ್ ಆಫ್ ವ್ಯಾಲ್ಯೂ ಅಡಿಷನ್ ಹ್ಯಾಸ್ ಕಮ್ ಫ್ರಮ್ ವೈಫ್ ಅಲ್ವಾ? ಕೆಲವು ಐಡಿಯಾಗಳದ್ದು ಅವಳದ್ದು ಇದೆ. ಅಂದರೆ ಅವಳು ಎಲ್ಲಿ ಯಾರು ಇಂಟ್ರೆಸ್ಟಿಂಗ್ ಐಡಿಯಾ ನೋಡಿದ್ರೆ ಅದನ್ನು ನನಗೆ ಫಾರ್ವರ್ಡ್ ಮಾಡ್ತಿದ್ದೆ, ನಾನು ಸೇವ್ ಮಾಡಿ ಇಟ್ಕೊಳ್ತಿದ್ದೆ. ಲೈಕ್ ಐ ಸೆಡ್, ಈಗ ಅದು 15 ವರ್ಷದ ರಿಸರ್ಚ್, ಮನೆಗೆ ಏನೇನು ಮೆಟೀರಿಯಲ್ ಬೇಕು, ಯಾವ ಥರ ಇರಬೇಕು ಅನ್ನೋದು, ಅದೊಂದು ಸೈಡ್ ಡಿಸ್ಕಷನ್ ಯಾವಾಗಲೂ ಇರ್ತಿತ್ತು. ಓಕೆ, ಅದೊಂದು ಪ್ಯಾಷನ್ ಅಂತ ನಿಮಗೆ? ಹೌದು. ಇಲ್ಲಾಂದ್ರೆ 15 ವರ್ಷ ಇದೇ ಸಬ್ಜೆಕ್ಟ್ ಅನ್ನ ಧ್ಯಾನ ತರ ನೀವು ಮಾಡಿದ್ರೆ? ನನ್ನ ತೋಟದ ರಿಸರ್ಚ್ ಜೊತೆಗೆ ಮನೆ ರಿಸರ್ಚ್ ಕೂಡ. ಅಂದ್ರೆ ಮನೆ ಆ ತೋಟಕ್ಕೆ ಕಾಂಪ್ಲಿಮೆಂಟ್ ಆಗಿರ್ಬೇಕು ಅಂತ ನನ್ನ ಕನಸು. ಬಟ್ ನನ್ನ ಕನಸನ್ನ ನನಸು ಮಾಡ್ಲಿಕ್ಕೆ ಸುಮಾರು ಜನರು ಕೈಗೂಡಿಸಿದ್ದಾರೆ. ನನ್ನ ಆರ್ಕಿಟೆಕ್ಟ್ ಇರ್ಬೋದು, ಈ ಮನೆ ಮೇಲೆ ಕೆಲಸ ಮಾಡಿದ ಆರ್ಟಿಸನ್ಸ್ ಇರ್ಬೋದು, ನನ್ನ ಮನೆಯವರು ಇರ್ಬೋದು, ನನ್ನ ಕಸಿನ್ಸ್ ಇರ್ಬೋದು, ಎಲ್ಲರದ್ದು ಕೊಡುಗೆ ಇದೆ. ಜನರಲ್ಲಿ, ಅದರಲ್ಲಿ ವಿಶೇಷವಾಗಿ ಯುವ ಜನರಲ್ಲಿ ತೊಟ್ಟಿ ಮನೆ ಬಗ್ಗೆ ಬಹಳ ಆಸಕ್ತಿ ಇದೆ. ಸೊ ಅದನ್ನು ಕಟ್ಟಿಸುವಂತ ಒಂದು ಆಸೆ ತುಂಬ ಜನಕ್ಕಿರ್ತದೆ. ಸೊ ನಿಮ್ಮ ಅನುಭವದಿಂದ ತೊಟ್ಟಿ ಮನೆಯ ಸಾಧಕ ಬಾಧಕಗಳನ್ನು ಸ್ವಲ್ಪ ಹೇಳಿ. ಓಕೆ.
ಸೊ ತೊಟ್ಟಿ ಮನೆ ನೀವು ಹೇಳಿದಾಗೆ ಸುಮಾರು ಜನರಿಗೆ ಇಂಟ್ರೆಸ್ಟ್ ಇದೆ. ಈ ಮನೆಯನ್ನು ಬಂದು ನೋಡಿದವರು ಇದ್ದಾರೆ, ಈ ಮನೆಯಿಂದ ಇನ್ಫ್ಲುಯೆನ್ಸ್ ಆಗಿ ತೊಟ್ಟಿ ಮನೆ ಕಟ್ಟಿಸಿದವರು ಸುಮಾರು ಜನ ಇದ್ದಾರೆ. ಈಗ 4 ವರ್ಷಗಳ ನನ್ನ ಇನ್ಫ್ಲುಯೆನ್ಸ್ ಶೇರ್ ಮಾಡೋದು ಅಂದರೆ, ಈಗ ಯಾವುದೇ ಡಿಸೈನ್ ಆಗಲಿ ಪರ್ಫೆಕ್ಟ್ ಡಿಸೈನ್ ಅಂತ ಇಲ್ಲ, ಎಲ್ಲದಕ್ಕೂ ಸಾಧಕ ಬಾಧಕಗಳು ಇದ್ದೇ ಇರುತ್ತೆ, ಪ್ರೋಸ್ ಆ್ಯಂಡ್ ಕಾನ್ಸ್. ತೊಟ್ಟಿ ಮನೆಯ ಅತಿ ದೊಡ್ಡ ಸಾಧಕಗಳು ಈಗ ನಾವು ಹೇಳಿದಾಗೆ ಬೆಳಕು ಗಾಳಿ ಚೆನ್ನಾಗಿ ಆಡುತ್ತೆ, ನಿಮಗೆ ಮಳೆ ಬೀಳುವ ಚಂದ, ಆ ಮಳೆಗಾಲದಲ್ಲಿ ಅದು ಸಿಗುವ ಆನಂದ ಅದೆಲ್ಲ ಇದೆ. ಕಾನ್ಸ್ ಅಂದರೆ ನಿಮಗೆ ನೀವು ಯಾವ ಏರಿಯಾದಲ್ಲಿ ಮನೆ ಕಟ್ತೀರಾ ಅನ್ನೋದು ಇಂಪಾರ್ಟೆಂಟು. ಈಗ ನನ್ನ ಜಾಗ ಸುತ್ತ ಬೌಂಡ್ರಿ ಇದೆ, ಯಾರು ಹೊರಗಿನವರು ಒಳಗಡೆ ಬರಲ್ಲ, ಮತ್ತು ಸೆಕ್ಯೂರಿಟಿಗೆ 3-4 ನಾಯಿಗಳು ಹೊರಗಡೆ ಓಡಾಡ್ತಾ ಇರ್ತವೆ, ನಮಗೆ ಸೆಕ್ಯೂರಿಟಿಯ ತೊಂದರೆ ಇಲ್ಲ. ಹಾಗಾಗಿ ಇಲ್ಲಿ ಗ್ಲಾಸ್ ಡೋರ್ ಆಗಲಿ ನಮ್ಮ ತೊಟ್ಟಿ ಓಪನ್ ಇರೋದಾಗಲಿ ನಮಗೆ ಅಂಥ ದೊಡ್ಡ ಕನ್ಸರ್ನ್ ಅಲ್ಲ. ನೀವು ಪೇಟೆಯಲ್ಲಿ ತೊಟ್ಟಿ ಮನೆ ಕಟ್ಸ್ಲಿಕ್ಕೆ ಸ್ವಲ್ಪ ಕಷ್ಟ, ಯಾಕಂದರೆ ಸೆಕ್ಯೂರಿಟಿ ಕನ್ಸರ್ನ್ಸ್ ಇರೋದ್ರಿಂದ. ಮತ್ತು ಹಳ್ಳಿಯಲ್ಲಿ ಆದರೆ ಸಹ ನಿಮಗೆ ಹತ್ತಿರದಲ್ಲಿ ಯಾರು ಮನೆ ಇಲ್ಲ, ಸೆಕ್ಯೂರಿಟಿ ಕನ್ಸರ್ನ್ಸ್ ಇದೆ ಅಂತ ಆದರೆ ತೊಟ್ಟಿ ಮನೆ ಅಷ್ಟು ಅಡ್ವೈಸಬಲ್ ಅಲ್ಲ. ಅಥವಾ ತೊಟ್ಟಿ ಕಟ್ಟಿದರೂ ಕೂಡ ನೀವು ಗ್ರಿಲ್ಲು ಇಂಥದ್ದೇನಾದರೂ ವ್ಯವಸ್ಥೆ ಮಾಡೋದು ಒಳ್ಳೆಯದು. ಈಗ ಕೆಲವು ಜಾಗಗಳಲ್ಲಿ ಚಿರತೆ ಓಡಾಡ್ತಾ ಇರುತ್ತೆ, ಕಾಡು ಪ್ರಾಣಿಗಳ ಕಾಟ ಇರುತ್ತೆ, ಕಳ್ಳರ ಹೆದರಿಕೆ ಇರುತ್ತೆ. ಅಂಥ ಜಾಗದಲ್ಲಿ ನೀವು ಆ ತೊಟ್ಟಿಯನ್ನು ಗ್ರಿಲ್ ಹಾಕಿ ಮುಚ್ಚೋದು ಸಜೆಸ್ಟೆಡ್. ನೋಡ್ಲಿಕ್ಕೆ ಅಷ್ಟು ಚೆಂದ ಇರಲ್ಲ, ಬಟ್ ಫ್ರಮ್ ಸೆಕ್ಯೂರಿಟಿ ಕನ್ಸರ್ನ್ಸ್ ಪಾಯಿಂಟ್ ಆಫ್ ವ್ಯೂ ಇಟ್ ಈಸ್ ಸಜೆಸ್ಟೆಡ್. ಮತ್ತು ಓಪನ್ ಮನೆ ಅಂತ ಕಟ್ಟಿಸಿದ ಮೇಲೆ ಸಣ್ಣ ಪುಟ್ಟ ಪ್ರಾಣಿಗಳು ಬರೋದಾಗಲಿ, ಪಕ್ಷಿಗಳು ಒಳಗೆ ಬರೋದಾಗಲಿ ಅದು ಇದ್ದೇ ಇರುತ್ತೆ. ಈಗ ನೀವು ತೊಟ್ಟಿ ಮನೆ ಕಟ್ಟಿಸ್ಬಿಟ್ಟು ಮನೆ ಒಳಗಡೆ ಹಲ್ಲಿ ಬರಬಾರ್ದು, ಹಾವು ಬರಬಾರ್ದು, ಗುಬ್ಬಚ್ಚಿ ಬರಬಾರ್ದು ಅಂದರೆ ಅದು ಸಾಧ್ಯ ಇಲ್ಲ. ಅದು ಪ್ರಕೃತಿನೇ, ನಿಮಗೆ ಪ್ರಕೃತಿ ಇಷ್ಟ ಆದರೆ ಅದು ಇಷ್ಟ ಆಗಬೇಕು. ಸೊ ಅದರೊಟ್ಟಿಗೆ ಹೊಂದಿಕೊಳ್ಳಿಕ್ಕೆ ಕಲಿಬೇಕು. ಈ ಮನೆಗೆ ವೆಚ್ಚ ಎಷ್ಟಾಯಿತು? ಈ ಮನೆಗೆ 2021ರಲ್ಲಿ ಆರ್ಕಿಟೆಕ್ಟ್ ಫೀಸ್ ಬಿಟ್ಟು ಸುಮಾರು 35 ಲಕ್ಷ ಖರ್ಚಾಗಿದೆ. ಓಕೆ. ಆ 35 ಲಕ್ಷದಲ್ಲಿ ನನಗೆ ಫರ್ನಿಚರು, ಕುಷನ್ನು, ಕರ್ಟನ್ನು ಎಲ್ಲ ಸೇರಿ ಬಂತು. ಇದೊಂದು ಭಾಳ ಸುಂದರವಾದ ತೊಟ್ಟಿ ಮನೆಯ ಒಂದು ಹೋಮ್ ಟೂರನ್ನು ನಮ್ಮ ವೀಕ್ಷಕರಿಗೆ ನೀವು ಮಾಡಿಸಿದ್ರಿ. ನಿಮ್ಮ ಇಡೀ ಮನೆಯನ್ನು ನಮ್ಮ ವೀಕ್ಷಕರಿಗೆ ಈ ಒಂದು ಏನು ಹೋಮ್ ಟೂರ್ಗೋಸ್ಕರ ತೆರೆದಿಟ್ರಿ. ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರಿ. ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು.